अन्याश्च हस्तचरणश्रवणत्वगादीन् प्राणां नमो भगवते पुरुषाय तुभ्यम् जन्माद्यस्य यतोऽन्वयान्तरतश्चार्थेष्वभिद्यस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृगां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकपठनश्रवणमात्रेण कलिकृत अखिलमलापनोदनपटुतरे श्रीमद्भागवते महापुराणे अद्य कथारम्भः. ಭಗವಂತ ಕರ್ದಮ ದೇವಹೂತಿ ದಂಪತಿಗಳಿಗೆ ಕಪಿಲನಾಮಕನಾಗಿ ಅವತಾರ ಮಾಡಿದ್ದಾನೆ. ತದನಂತರದಲ್ಲಿ ಕರ್ದಮ ಪ್ರಜಾಪತಿಗಳು ತಪಸ್ಸಿಗೆ ಅಂತ ಭಗವಂತನ ಅಪ್ಪಣೆಯನ್ನು ಪಡೆದುಕೊಂಡು ತೆರಳಿದ್ದಾರೆ. ಆನಂತರ ತಾಯಿಯಾಗಿರತಕ್ಕಂತಹ ದೇವಹೂತಿ ಭಗವಂತನ ಹತ್ತಿರ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅನೇಕ ವರ್ಷಗಳಷ್ಟು ಕಾಲ ಪತಿಯ ಜೊತೆಯಲ್ಲಿ ಸಂಸಾರವನ್ನು ಮಾಡಿದರೂ ಕೂಡ ಪತಿ ಮಹಾಭಗವಂತನ ಭಕ್ತ ಪರೋಕ್ಷ ಜ್ಞಾನಿಗಳಾಗಿದ್ದರೂ ಕೂಡ ಅವರಿಂದ ಯಾವುದೇ ರೀತಿಯಾಗಿರತಕ್ಕಂಥ ತತ್ವಜ್ಞಾನವನ್ನು ನಾನು ಪಡೆದುಕೊಳ್ಳಲಿಲ್ಲ. ಹಾಗಾಗಿ ನನಗೆ ತತ್ವೋಪದೇಶ ಮಾಡಬೇಕು ಅಂತ ದೇವಹೂತಿ ಕರ್ದಮ ಪ್ರಜಾಪತಿಗಳಿಗೆ ಕೇಳಿಕೊಂಡಾಗ ಕರ್ದಮ ಪ್ರಜಾಪತಿಗಳು ನನಗೆ ಭಗವಂತನೇ ಮಗನಾಗಿ ಅವತಾರ ಮಾಡ್ತಾನೆ, ಭಗವಂತನೇ ತತ್ವೋಪದೇಶವನ್ನು ಮಾಡ್ತಾನೆ ಅಂತ ಸಮಾಧಾನವನ್ನು ಮಾಡುತ್ತಾರೆ ಕರ್ದಮ ಪ್ರಜಾಪತಿಗಳು. ಹಾಗಾಗಿ ಆ ದೇವಹೂತಿ ಭಗವಂತನಿಂದಲೇ ಉಪದೇಶವನ್ನು ಪಡ್ಕೊಳ್ತಕ್ಕಂಥದ್ದು ಅದು ಕಪಿಲಗೀತೆ. ತಾಯಿಯಾಗಿರ್ತಕ್ಕಂಥ ದೇವಹೂತಿಗೆ ಕಪಿಲನಾಮಕ ಭಗವಂತ ಮಾಡಿರುವಂಥ ಉಪದೇಶ ಕಪಿಲಗೀತೆ ಅಂತ ಪ್ರಸಿದ್ಧವಾಗುತ್ತೆ. ಅದನ್ನು ಸಾಂಖ್ಯಶಾಸ್ತ್ರ ಅಂತ ಕರೆಯತಕ್ಕಂಥ ಆ ಸಾಂಖ್ಯಶಾಸ್ತ್ರವನ್ನು ರಚನೆ ಮಾಡಿರತಕ್ಕಂಥ ಭಗವಂತನೇ ತನ್ನ ಪ್ರಿಯ ಶಿಷ್ಯನಾಗಿರತಕ್ಕಂತಹ ಆಸುರಿಗೆ ಅದನ್ನು ಉಪದೇಶವನ್ನು ಮಾಡ್ತಾನೆ ಅಂತ ಭಾಗವತ ಹೇಳುತ್ತೆ. ಪ್ರಶ್ನೋತ್ತರ ರೂಪದಲ್ಲಿ ಸಂವಾದ ರೂಪದಲ್ಲಿರತಕ್ಕಂಥದ್ದು ಭಗವಂತನ ಉಪದೇಶ. ಪ್ರಶ್ನೆ ಮಾಡ್ತಾಳೆ ತಾಯಿ ದೇವಹೂತಿ, ಮನುಷ್ಯ ಅದೇ ಒಬ್ಬ ಜೀವ ಒಂದು ಶರೀರವನ್ನು ಪಡ್ಕೊಳ್ತಾನೆ, ಪುನಃ ಪುನಃ ಸಂಸಾರಕ್ಕೆ ಬರ್ತಾ ಇರ್ತಾನೆ. ಸಂಸಾರ ಅಂದ್ರೇನು? ಪ್ರಾಕೃತ ಶರೀರ, ಪಂಚಭೌತಿಕ ಶರೀರ ಏನು ಬರುತ್ತೆ ಅದೇ ಸಂಸಾರ. ಅದು ಮನುಷ್ಯ ಶರೀರವೇ ಬರಬೇಕು ಅಂತೇಳಿ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಮರ ಗಿಡ ಬಳ್ಳಿ ಏನು ಬೇಕಾದರೂ ಬರ್ಬೋದು. ಆದರೆ ಪುನಃ ಪುನಃ ಜನ್ಮವನ್ನು ಪಡ್ಕೊಂಡು ಶರೀರವನ್ನು ಪಡ್ಕೊಂಡು ಸಂಸಾರಕ್ಕೆ ಬರ್ತಾ ಇದ್ದಾರಲ್ಲ ಜೀವರಾಶಿಗಳು, ಇದಕ್ಕೆ ಕಾರಣ ಏನು? ಪ್ರಶ್ನೆ ಅವಳಿಗೆ. ಆಮೇಲೆ ಸಂಸಾರಕ್ಕೆ ಬಂದಾಯಿತು, ಬಂದ ಮೇಲೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೇಗೆ? ಅದಕ್ಕೆ ಏನು ಕಾರಣ? ಸಂಸಾರ ಬರುವುದಕ್ಕೆ ಕಾರಣ ಏನು? ಸಂಸಾರದಿಂದ ಬಿಡುಗಡೆ ಕಾರಣ ಏನು? ಈ ಪ್ರಶ್ನೆಯನ್ನು ಮಾಡತಕ್ಕಂಥದ್ದು ದೇವಹೂತಿ ಒಂದೇ ವರ್ಣಲ್ಲಿ ಆನ್ಸರ್ ಮಾಡಿಬಿಡ್ತಾರೆ. ಪ್ರಶ್ನೋತ್ತರಗಳನ್ನು ಬರೆದಾಗ ವಿದ್ಯಾರ್ಥಿಗಳು ಏನು ಅಂದರೆ, ಸಂಸಾರಕ್ಕೆ ಬರುವುದಕ್ಕೆ ಒಂದು ಕಾರಣ, ಸಂಸಾರದಿಂದ ಬಿಡುಗಡೆಗೆ ಮತ್ತೊಂದು ಕಾರಣ, ಹೀಗೆ ಎರಡೆರಡು ಮೂರು ಕಾರಣಗಳಲ್ಲಿ ಎಲ್ಲದಕ್ಕೂ ಒಂದೇ ಕಾರಣ. ಏನದು? ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಅಂತ ಹೇಳ್ತಾರೆ ಭಗವಂತ. ಪ್ರತಿಯೊಂದಕ್ಕೂ ಕಾರಣ ಮನಸ್ಸು. ಮನುಷ್ಯರ ಮನಸ್ಸು ಸಂಸಾರದಲ್ಲೂ ಹಾಕತ್ತೆ ಜೀವರಾಶಿಗಳನ್ನು. ಸಂಸಾರದಿಂದ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದೇ ಮನಸ್ಸು. ಅದು ಹೇಗೆ? ಒಂದೇ ಮನಸ್ಸು ಎರಡು ಕೆಲಸವನ್ನು ಹೇಗೆ ಮಾಡುತ್ತೆ ಅಂತ ಆದರೆ ಅದಕ್ಕೊಂದು ದೃಷ್ಟಾಂತ ಇದೆ. ಒಂದು ಕೀ, ನಮ್ಮ ಕೈಯಲ್ಲಿ ಒಂದು ಕೀ ಇರುತ್ತೆ. ಕೀಯನ್ನು ಏನು ಮಾಡ್ತೇವೆ? ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಮನೆ ಒಳಗೆ ಬರಬೇಕಾದ್ರೆ ಅದೇ ಕೀಯನ್ನು ಉಪಯೋಗಿಸ್ಕೊಂಡು ಲಾಕ್ ಓಪನ್ ಮಾಡ್ತೀವಿ. ಹೀಗೆ ಲಾಕ್ ಮಾಡೋದಕ್ಕೂ ಅದೇ ಕೀ, ಲಾಕ್ ಓಪನ್ ಮಾಡೋದಕ್ಕೂ ಅದೇ ಕೀ. ಲಾಕ್ ಮಾಡೋದಕ್ಕೆ ಒಂದು ಕೀ, ಲಾಕ್ ಓಪನ್ ಮಾಡೋದಕ್ಕೆ ಮತ್ತೊಂದು ಕೀ ಅಂತ ಇಲ್ಲ, ಒಂದೇ ಕೀ. ಅದರಿಂದ ಓಪನ್ ಮಾಡುವುದು ಹೇಗೆ ಲಾಕ್ ಮಾಡ್ಬೋದು, ಅದೇ ರೀತಿ ಒಂದೇ ಮನಸ್ಸು. ಮನುಷ್ಯನಿರುವಂಥ ಒಂದು ಮನಸ್ಸು ಅದು ಸಂಸಾರವನ್ನು ಕೊಡುತ್ತೆ, ಸಂಸಾರದಿಂದ ಬಿಡುಗಡೆಯನ್ನು ಕೊಡುತ್ತೆ ಅಂತ ಹೀಗೆ ಕರ್ದಮ ಪ್ರಜಾಪತಿ ಕಪಿಲರೂಪಿ ಭಗವಂತ ತಾಯಿಗೆ ಉಪದೇಶವನ್ನು ಮಾಡ್ತಾರೆ. ಮನಸ್ಸು ಭಗವಂತನಲ್ಲಿ ಇಟ್ಟಾಗ ನಿರಂತರವಾಗಿರತಕ್ಕಂಥ ರೀತಿಯಲ್ಲಿ ಭಗವಂತನನ್ನು ಮನಸ್ಸಿನಿಂದ ಸ್ಮರಣೆ ಮಾಡ್ತಾ ಇದ್ದಾಗ ಆ ಸಂಸಾರದಿಂದ ಬಿಡುಗಡೆಯನ್ನು ಮನಸ್ಸು ಕೊಡುತ್ತೆ. ಆ ಭಗವಂತನನ್ನು ಬಿಟ್ಟು ಇತರ ಲೌಕಿಕ ಪದಾರ್ಥಗಳು, ಲೌಕಿಕ ವಿಷಯಗಳ ಕಡೆಗೆ ಮನಸ್ಸನ್ನು ಹರಿಸಿದಾಗ ಮನಸ್ಸಿನಿಂದ ಭಗವಂತ ಸ್ಮರಣೆ ಮಾಡುವುದಿಲ್ಲ. ಬೇರೆ ಎಲ್ಲವನ್ನೂ ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ, ನೆನಪಿಸಿಕೊಳ್ತಾ ಮನಸ್ಸು ಸಂಸಾರದಲ್ಲಿ ಅಂದರೆ ಸಂಸಾರಿಕ ಪದಾರ್ಥಗಳಲ್ಲಿ ಮುಳುಗಿದಾಗ ಅದು ಲಾಕ್ ಆಗಿಬಿಡುತ್ತೆ. ಹೀಗೆ ಸಂಸಾರವನ್ನೇ ಕೊಡ್ತಕ್ಕಂಥದ್ದು ಮನಸ್ಸು, ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಮನಸ್ಸು. ಆದ್ದರಿಂದ
ಪ್ರಪಂಚದಲ್ಲಿ ಇರಬೇಕು. ಸಂಸಾರದಲ್ಲಿ ಹೇಗಿರಬೇಕು ಅಂದರೆ ಅತಿ ಆಸಕ್ತಿ ಇರಬಾರದು. ಅನಾಸಕ್ತಿ ಹೊತ್ತಲ್ಲ. ಪ್ರಾಪಂಚಿಕ ವಿಷಯಗಳಲ್ಲಿ ಅನಾಸಕ್ತಿ ಸರಿ, ಭಗವದ್ ವಿಷಯದಲ್ಲಿ ಆಸಕ್ತಿ ಅತ್ಯಾಸಕ್ತಿ ಸರಿ. ಆದರೆ ಪ್ರಾಪಂಚಿಕ ವಿಷಯದಲ್ಲಿ ಅಂದರೆ ಸಂಸಾರದಲ್ಲಿ ಇದ್ದರೂ ಕೂಡ ಇದು ಇಲ್ಲದೆ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಕಮಲ ಪತ್ರ, ಕಮಲದ ಹೂವಿನ ಎಲೆ ಏನಿದೆ, ಆ ತಾವರೆಯ ಎಲೆ ನೀರಲ್ಲಿ ಇರುತ್ತೆ. ತಾವರೆ ಹುಟ್ಟೋದು ನೀರಲ್ಲಿ, ನೀರಲ್ಲಿ ಇದ್ದರೂ ಕೂಡ ಅದರ ಮೇಲೆ ಆ ಎಲೆ ಮೇಲೆ ಒಂದೆರಡು ಹನಿ ನೀರು ಹಾಕಿ ನಿಂತ್ಕೊಳ್ಳೋದಲ್ಲೇ ಬಿದ್ದು ಹೋಗಿ ಜಾರಿ ಹೋಗುತ್ತೆ. ಹೀಗೆ ಪದ್ಮಪತ್ರ ವಿವಾಂಭಸ ಅಂತ ಹೇಳ್ತಾರೆ. ಅದೇ ರೀತಿ ಮನುಷ್ಯ ಸಂಸಾರದಲ್ಲಿರಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅಂತ ದಾಸರಾಯರು ಹೇಳಿದಾಗೆ ಇರತಕ್ಕ ಮನುಷ್ಯ ಮೋಕ್ಷಕ್ಕೆ ಹೋಗಬೇಕಾದರೆ ಮೋಕ್ಷದ್ವಾರಂ ಅಪಾವೃತಂ, ಮೋಕ್ಷದ ಬಾಗಿಲು ತೆರೆಯಬೇಕಾದರೆ ಮನಸ್ಸೇ ಮುಖ್ಯ ಕಾರಣ. ಮನಸ್ಸಿನಿಂದ ಸಂಚಿಂತನೆ ಮಾಡಿದಾಗ ಭಗವಂತ ದ್ವಾರವನ್ನು ತೆರೀತಾನಂತೆ. ಹಾಗೆ ಭಗವಂತನಲ್ಲಿ ಮನಸ್ಸು ನಿಲ್ಲಬೇಕಾದರೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಸಜ್ಜನರ ಸಹವಾಸ, ನಿರಂತರವಾಗಿರ್ತಕ್ಕಂಥ ರೀತಿಯಲ್ಲಿ ಸಜ್ಜನರ ಜ್ಞಾನಿಗಳ ಸಹವಾಸ, ಸಂಘದಲ್ಲಿ ಅವರ ಸಂಪರ್ಕದಲ್ಲಿರಬೇಕು. ಅದರಿಂದ ಅವರು ಹೇಳುವಂತಹ ತತ್ವೋಪದೇಶಗಳು, ಅವರ ಸಂಭಾಷಣೆಗಳು, ಅದರಿಂದ ಭಗವಂತನ ಕಥೆಗಳು, ಲೀಲೆಗಳು, ಮಹಿಮೆಗಳ ಶ್ರವಣ ನಿರಂತರವಾಗಿ ಆಗ್ತಾ ಇದ್ದಾಗ ಆ ಮನಸ್ಸು ಭಗವಂತನಲ್ಲಿ ನೆಲೆ ನಿಲ್ಲುವುದಕ್ಕೆ ಸಾಧ್ಯ ಆಗುತ್ತಾಗ ಕೂತ್ರೆ, ನಿಂತರೆ, ಮಲಗಿದರೆ, ಓಡಾಡಿದರೆ, ತಿಂದರೆ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತನಲ್ಲಿ ಮನಸ್ಸು ಅಥವಾ ಭಗವಂತನ ಸ್ಮರಣೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾವಾಗ ಸದಾಕಾಲವೂ ಕೂಡ ಮನಸ್ಸು ಭಗವಂತನನ್ನೇ ನಡೆಯುತ್ತೆ, ಆಗ ಭಗವಂತನಲ್ಲಿ ಭಕ್ತಿ ಎನ್ನುವಂಥದ್ದು ಹೆಚ್ಚಾಗುತ್ತೆ. ಆ ಭಕ್ತಿಯಿಂದಲೇ ಜ್ಞಾನ, ಜ್ಞಾನದಿಂದ ಭಕ್ತಿ ಎನ್ನುವಂಥದ್ದು ವೃದ್ಧಿ ಆಗುತ್ತೆ ಅಂತ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಪುನಃ ಭಗವಂತನನ್ನು ಕೇಳ್ತಾಳೆ. ಭಕ್ತಿಯ ಬಗ್ಗೆ ಕೇಳ್ತಾಳೆ ದೇವರು. ಭಕ್ತಿ ಅಂದರೆ ಭಕ್ತಿ ಹೇಗಿರ್ತದೆ, ಭಕ್ತಿ ಎಷ್ಟು ವಿಧ, ಭಕ್ತಿಯ ಬಗ್ಗೆ ಕೇಳಿದಾಗ ಭಗವಂತ ಹೇಳ್ತಕ್ಕಂಥದ್ದು ಆಚಾರ್ಯರು ಹೇಳ್ತಾರೆ. ಮಹಾತ್ಮ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ದಯಾಭಕ್ತಿ ನ ಚಾನ್ಯಥ. ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ತಕ್ಕಂಥದ್ದು ಮೊದಲು. ಭಗವತ್ ತತ್ವಜ್ಞಾನಪೂರ್ವಕ ಆ ಭಗವಂತನಲ್ಲಿ ಮಾಡತಕ್ಕಂಥ ಪ್ರೀತಿ ಎಲ್ಲರ ಮೇಲೆ ಇರುತ್ತೆ. ಯಾರ ಮೇಲೆ ಇರುತ್ತೆ? ನಮಗೆ ಯಾರು ಪರಿಚಯ ಇರುತ್ತೆ ಅವರ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಸ್ನೇಹ, ಪ್ರೀತಿ ಇದ್ದೇ ಇರುತ್ತೆ. ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸ್ನೇಹಿತರು ಅಥವಾ ಬಂಧುಗಳು, ಸಹೋದರ ಸಹೋದರಿ, ಇವರೆಲ್ಲರೂ ಕೂಡ ನಮಗೆ ಅತ್ಯಂತ ಆಪ್ತರು, ಬೇಕಾದವರಾದಂಥ ಅವರ ಮೇಲೆ ಹೆಚ್ಚಿನ ಪ್ರೀತಿ ಎನ್ನುವಂಥದ್ದು ಇರುತ್ತೆ. ಇನ್ನು ಕೆಲವರ ಮೇಲೆ ಪ್ರೀತಿಯೇ ಬರೋದಿಲ್ಲ, ಸ್ನೇಹ ಯಾಕೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಯಾರೋ ಅಂತಲೇ ಗೊತ್ತಿಲ್ಲದೆ ಇದ್ದಾಗ ಅವರ ಮೇಲೆ ಸ್ನೇಹವೂ ಇಲ್ಲ, ಪ್ರೀತಿ ಇಲ್ಲ. ಆದ್ದರಿಂದ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾರ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತೆ ಅಲ್ಲಿ ಭಕ್ತಿ ಬರುತ್ತೆ. ಹಾಗಾಗಿ ಅತಿಶಯವಾಗಿರತಕ್ಕಂಥ ಪ್ರೀತಿಯನ್ನು ಎಲ್ಲಿ ತೋರಿಸಬೇಕು? ಭಗವಂತನಲ್ಲಿ ತೋರಿಸಬೇಕು. ಅದನ್ನೇ ಭಕ್ತಿ ಅಂತ ಕರೀತಾರೆ ಅಂತ ಆ ಭಕ್ತಿಯ ಬಗ್ಗೆ ಹೇಳ್ತಾರೆ. ಬೇಕಾದಷ್ಟು ಜನ ಇದ್ದಾರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡತಕ್ಕಂಥವರು, ಅನೇಕರಿದ್ದಾರೆ ಅಂತ ಹೇಳ್ತಾರೆ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ, ಜ್ಞಾನಿ ಪ್ರಿಯತಮ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಭಕ್ತರು ಅನೇಕ ವಿಧ. ಆರ್ತ ಭಕ್ತರು, ಆರ್ತರು ಅಂದರೆ ಬಹಳಷ್ಟು ಕಷ್ಟದಲ್ಲಿರ್ತಾರೆ, ಕಷ್ಟಪಡ್ತಾ ಇರ್ತಾರೆ ಸಂಸಾರದಲ್ಲಿ ಜೀವನವನ್ನು ನಡೆಸುವುದಕ್ಕೋಸ್ಕರ. ಅಂತಹ ಕಷ್ಟದಲ್ಲಿರ್ತಕ್ಕಂತಹ ಭಕ್ತರು ಮಾಡತಕ್ಕಂಥ ಭಕ್ತಿ ಅದು ಒಂದು ವಿಧ. ಜಿಜ್ಞಾಸು, ಭಗವಂತ ಯಾರು ಅಂತಲೇ ಗೊತ್ತಿಲ್ಲ, ದೇವರು ಯಾರು ಅಂತ ಗೊತ್ತಿಲ್ಲ, ಹೇಗಿದ್ದಾನೆ, ಎಲ್ಲಿದ್ದಾನೆ, ಇದು ಯಾವುದೋ ಗೊತ್ತಿಲ್ಲ. ಆದ್ದರಿಂದ ದೇವರನ್ನು ತಿಳ್ಕೊಳ್ಬೇಕು ಅಂತ ಮಾಡತಕ್ಕಂಥ ಭಕ್ತಿ ಅದು ಒಂದು ವಿಧ. ಅರ್ಥಾರ್ಥಿ, ತುಂಬ ದಾರಿದ್ರ್ಯ, ಬಡತನ ಬಂದುಬಿಟ್ಟಿದೆ, ದೇವರೇ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದಿಷ್ಟು ಸುಖ ಸಂಪತ್ತು ಕೊಡುವಂಥ ಸಂಪತ್ತಿಗಾಗಿ ಭಗವಂತನನ್ನು ಬೇಡ್ತಾರೆ, ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಇನ್ನು ಜ್ಞಾನಿಗಳು ಅಂತಿದ್ದಾರೆ, ಭಗವಂತನ ತತ್ವಜ್ಞಾನವನ್ನು ಪಡ್ಕೊಂಡು ತತ್ವನಿಷ್ಠೆಯಾಗಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಏನಿದ್ದಾರೆ ಅವರು ಭಗವಂತನಲ್ಲಿ ಏನೂ ಕೇಳುವುದಿಲ್ಲ, ಏನೂ ಕೇಳದೆ ನಿಷ್ಕಾಮನೆಯಿಂದ ಭಗವಂತನಲ್ಲಿ ಏನೂ ಬೇಡ ಅನ್ನುವಂಥ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಹೀಗೆ ಭಕ್ತರು ಅನೇಕ ವಿಧ, ಭಕ್ತಿಯೂ ಅನೇಕ ವಿಧ. ಅದರಲ್ಲಿ ಭಗವಂತನಿಗೆ ಯಾವುದು ಇಷ್ಟ ಅಂದರೆ ಯಾವುದೂ ಬೇಡ ಅಂತ ನಿಷ್ಕಲ್ಮಷವಾಗಿ ನಿಷ್ಕಾಮನೆಯಿಂದ ಯಾರು ಭಗವಂತನಿಗೆ ಪ್ರೀತಿಯನ್ನು ತೋರಿಸ್ತಾರೆ ಅಂತಹ ಭಕ್ತಿ ತನಗೆ ಇಷ್ಟ ಅಂತ ಅದನ್ನು ವರ್ಣನೆ ಮಾಡ್ತಾರೆ ಕಪಟದಲ್ಲಿ ಭಗವಂತ. ಆಮೇಲೆ ಭಗವಂತನನ್ನು ಕೇಳತಕ್ಕಂಥ ದೇವಭೂತಿ ತತ್ವಗಳ ಬಗ್ಗೆ ಕೇಳ್ತಾಳೆ. ತತ್ವಗಳು ಅಂದರೆ ಏನು, ಆ ತತ್ವಗಳು ಎಷ್ಟು ಇದ್ದಾವೆ ಅಂತ ತತ್ವಗಳ ಬಗ್ಗೆ ಕೇಳಿದಾಗ ಭಗವಂತ ಹೇಳತಕ್ಕಂಥದ್ದು ಒಟ್ಟು 25 ತತ್ವಗಳನ್ನು ಹೆಸರಿಸ್ತಾನೆ. ಹಿಂದೆ ದ್ವಿತೀಯ ಸ್ಕಂಧದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಪುನಃ ಅದನ್ನು ಮುಂದುವರೆಸಿ ಹೇಳ್ತಕ್ಕಂಥದ್ದು 24 ತತ್ವಗಳು ಪ್ಲಸ್ 1 25 ತತ್ವಗಳಿದ್ದಾವೆ. ಪ್ಲಸ್ 1 ಅಂದರೆ ಭಗವಂತ, ಉಳಿದೆಲ್ಲವೂ ತತ್ವಗಳೇ. ಭಗವಂತನ ಒಂದು ತತ್ವ, ಆದರೆ ಉಳಿದೆಲ್ಲ ತತ್ವಗಳಂತೆ ಭಗವಂತ ಅಲ್ಲ. ಉಳಿದ 24 ತತ್ವಗಳನ್ನು ನಿಯಂತ್ರಣ ಮಾಡತಕ್ಕಂಥ ತತ್ವ ಭಗವಂತ. ಆದ್ದರಿಂದ ಅವನನ್ನು ಯಾರು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲರಿಗೂ ನಿಯಾಮಕ, ಅವನಿಗೊಬ್ಬ ನಿಯಾಮಕ ಅಂತ ಇಲ್ಲ. ಆದ್ದರಿಂದ 25ನೇ ತತ್ವಗಳ ಬಗ್ಗೆ ತಿಳಿವು ಬರಬೇಕಾದರೆ 24 ತತ್ವಗಳನ್ನು ತಿಳ್ಕೊಳ್ಬೇಕು.
24 ಕಡೆಯಿಂದ ಹೋದರೆ 25 ಏನು ಅಂತ ಗೊತ್ತಾಗೋದಿಲ್ಲ. ಮೇಲೆ ಹೋಗಬೇಕಾದ್ರೆ ಎಷ್ಟು ಮೆಟ್ಟಿಲಿರ್ತೇವೆ ಅಷ್ಟು ಹತ್ಕೊಂಡು ಹೋಗಬೇಕು. ಒಂದೇ ಸಲ ಮೇಲೆ ಹತ್ತಿಕೊಂಡು ಹೋಗ್ತೇನೆ ಅಂದರೆ ಆಗೋದಿಲ್ಲ. ಹಾಗೆ 24 ತತ್ವಗಳು, ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿ. 24 ತತ್ವಗಳು, ಅವುಗಳಿಗೆ ಅಭಿಮಾನ ದೇವತೆಗಳನ್ನು ಹೆಸರಿಸ್ತಾರೆ ಕಪಿಲರೂಪಿ ಭಗವಂತ. ಪ್ರಕೃತಿ, ಆಮೇಲೆ ಅದರಿಂದ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು. ಇಷ್ಟು ಸೇರಿದರೆ ಒಟ್ಟು 24 ತತ್ವ ಆಯಿತು. ಇದೆಲ್ಲಕ್ಕೂ ಅಭಿಮಾನ ದೇವತೆಗಳು ಅಂತಿದ್ದಾರೆ. ಇದೆಲ್ಲ ತತ್ವಗಳನ್ನು ಮತ್ತು ಆ ತತ್ವಗಳಿಗೆ ನಿಯಾಮಕರಾಗಿರತಕ್ಕಂತಹ ದೇವತೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಭಗವಂತ 27ನೇ ತತ್ವ. ಆದ್ದರಿಂದ ಉಳಿದೆಲ್ಲರೂ ಕೂಡ, ಉಳಿದೆಲ್ಲ ತತ್ವಾಭಿಮಾನಿಗಳು ಕೂಡ ಭಗವಂತನ ಪ್ರೇರಣೆಯಂತೆ, ಭಗವಂತನ ಆಜ್ಞೆಯಂತೆ ಕೆಲಸವನ್ನು ಮಾಡತಕ್ಕಂಥವರು. ಭಗವಂತ ಹಾಗೆ ಅಲ್ಲ ಅಂತ ಆ ಭಗವಂತನನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಮಣಿಗೆ ಎದ್ದು ಕೂಡಲೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರು. ನಮೋಸ್ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಹ ಸರ್ವ ಏವತಿ. ಮಣಿಗೆ ಎದ್ದು ಕೂಡಲೇ ಪ್ರೇರಣೆ ಮಾಡಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ಮಲಗುವವರೆಗೆ, ರಾತ್ರಿ ಮಲಗುವವರೆಗೂ ಬೇಕಾದಷ್ಟು ಕಡೆ ತಿರುಗಾಡ್ತೇವೆ, ನೋಡ್ತೇವೆ, ಹೇಳ್ತೇವೆ, ಮಾಡ್ತೇವೆ, ಕೆಲಸ ಮಾಡಿ ಏನೇನೋ ಮಾಡ್ತೇವೆ. ಎಲ್ಲ ಸಮಯದಲ್ಲಿಯೂ ಕೂಡ ಒಳಗಿರತಕ್ಕಂಥ ತತ್ವಾಭಿಮಾನ ದೇವತೆಗಳ ಪ್ರೇರಣೆಯಿಂದಲೇ ಮಾಡಬೇಕು. ಅವರ ಪ್ರೇರಣೆ ಆಗದೆ ಹೊರಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತತ್ವಾಭಿಮಾನ ದೇವತೆಗಳೇ ಇಡೀ ದಿವಸ ನನ್ನನ್ನು ಹೇಗೆ ಏನಂತ ಪ್ರೇರಣೆ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ, ಒಳ್ಳೆಯ ಚಿಂತನೆ, ಭಗವಂತನ ಚಿಂತನೆ ಬರುವಂತೆ ಸನ್ಮಾರ್ಗದಲ್ಲಿ ನನ್ನನ್ನು ತೊಡಗಿಸಿ ಅಂತ ಬೆಳಿಗ್ಗೆ ಎದ್ದು ಕೂಡಲೇ ಪ್ರಾರ್ಥನೆ ಮಾಡಬೇಕಂತೆ. ನಮೋಸ್ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಹ ಸರ್ವ ಏವಯಿ ಅಂತ ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಮಾಡತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ತತ್ವಗಳನ್ನು ವರ್ಣನೆ ಮಾಡತಕ್ಕಂಥದ್ದು. ಆನಂತರ ಕೇಳತಕ್ಕಂಥದ್ದು ಆ ಭಗವಂತನನ್ನು ವಿಶೇಷವಾಗಿ ಭಗವಂತ ಎಲ್ಲ ಉಪದೇಶವನ್ನು ಮಾಡಿದ ನಂತರ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು, ಏನೇ ಕರ್ಮಗಳನ್ನು ಮಾಡಬೇಕಾದರೂ ಕೂಡ ಅನಾಪೇಕ್ಷೆ ಇರಬಾರದು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಅಂದರೆ ಸತ್ಕರ್ಮ, ಏನೇನೋ ಕೆಟ್ಟ ಕೆಲಸ ಅಂತ ಒಳ್ಳೆಯ ಕೆಲಸಗಳನ್ನು ಮಾಡುವಾಗಲೂ ಕೂಡ ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಬೇಡಿ. ಅಂದರೆ ನಿಷ್ಕಾಮನೆಯಿಂದ ಮಾಡಿ, ಫಲ ಕೊಡುವುದಿಲ್ಲ ಅಂತಲ್ಲ, ನಿಷ್ಕಾಮನೆಯಿಂದ ಮಾಡಿ ಭಗವಂತ ಅಕ್ಷಯವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಹಾಗಾಗಿ ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಎಲ್ಲ ಸತ್ಕರ್ಮಾಚರಣೆಗಳಿಗೆ ಭಗವಂತ ಅಧಿಕಂ ಫಲ, ಹೆಚ್ಚು ಫಲವನ್ನು ಕೊಡ್ತಾನಂತೆ. ಬೇರೆ ಮಾಸಗಳಲ್ಲಿ ಮಾಡಿದ್ದಕ್ಕಿಂತ ಹೆಚ್ಚು ಫಲವನ್ನು ಕೊಡ್ತಾನೆ. ಯಾವಾಗ ನಿಷ್ಕಾಮನೆಯಿಂದ ಮಾಡಬೇಕು. ನಮಗೆ ಅದು ಬೇಕು ಇದು ಬೇಕು ಅಂತ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಎಷ್ಟು ಕೇಳ್ತೇವೋ ಅಷ್ಟೇ ಕೊಡ್ತಾನೆ. ಏನೂ ಕೇಳದೆ ಹೋದರೆ ಹೆಚ್ಚಿನ ಫಲವನ್ನು ಭಗವಂತನೇ ಇಡ್ತಾನೆ. ಹಾಗಾಗಿ ಇಷ್ಟು ಭಗವಂತ ಹೇಳಿದ ನಂತರದಲ್ಲಿ ಕೊನೆಯಲ್ಲಿ ಆ ದೇವಭೂತಿ ಕೇಳ್ತಾಳೆ, ನರಕ ಲೋಕಗಳ ಬಗ್ಗೆ ಕೇಳ್ತಾಳೆ. ನರಕ ಲೋಕಗಳ ಬಗ್ಗೆ ಕೇಳಿದಾಗ ಭಗವಂತ ಹೇಳ್ತಕ್ಕಂಥದ್ದು ಅನೇಕ ನರಕಗಳಿವೆ, ಒಂದೆರಡಲ್ಲ, 84 ಲಕ್ಷ ಜೀವರಾಶಿಗಳು ಅಂತ ಹೇಳಿದ ಹಾಗೆ ನರಕಗಳು ಕೂಡ 84 ಲಕ್ಷ ಇದಾವಂತೆ. ಅದರಲ್ಲಿ ನಿತ್ಯ ನರಕ, ಅನಿತ್ಯ ನರಕ ಅಂತ 2 ವಿಭಾಗ. ಅನಿತ್ಯ ನರಕಗಳು ಅಂದರೆ ಇಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ಶಿಕ್ಷೆಯನ್ನು ನರಕಲೋಕದಲ್ಲಿ ಅನುಭವಿಸ್ತಾನೆ ಎಷ್ಟೋ ವರ್ಷ, ಆಮೇಲೆ ಪುನಃ ಬರ್ತಾನೆ, ಮತ್ತೆ ಹೋಗ್ತಾನೆ ಬರ್ತಾನೆ, ಹೀಗೆ ಹೋಗಿ ಬಂದು ಏನು ಮಾಡ್ತಾರೆ, ಅದು ಅನಿತ್ಯ ನರಕಗಳು ಅಂತ ಹೇಳ್ತಾರೆ. ನಿತ್ಯ ನರಕಗಳಂದರೆ ಅಂಧತಮಸ್ಸು ಮುಂತಾಗಿರತಕ್ಕಂಥದ್ದು, ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರಲಿಕ್ಕೆ ಚಿಕ್ಕ ಪುಟ್ಟ ಕಳ್ಳತನ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಇಷ್ಟು ವರ್ಷ ಶಿಕ್ಷೆ ಅಂತ ಏನು ಮಾಡ್ತಾರೆ, ಕೋರ್ಟಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗ್ತದೆ, ಅಷ್ಟು ವರ್ಷ ಜೈಲಲ್ಲೇ ಇರ್ತಾರೆ. ಜೈಲು ಶಿಕ್ಷೆ ಮುಗಿದ್ಮೇಲೆ 5 ವರ್ಷ 10 ವರ್ಷ ಹತ್ತಿರ ಮತ್ತೆ ಹೊರಗೆ ರಿಲೀಸ್ ಮಾಡ್ತಾರೆ, ಮತ್ತೆ ಹೊರಗೆ ಬರಲೇಬೇಕು. ಆದರೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಂತ ಹಾಕಿದರೆ ಅವನು ಅಲ್ಲೇ ಇರಬೇಕು, ಮತ್ತೆ ಬರಲಿಕ್ಕೆ. ಹೀಗೆ ನರಕಲೋಕಗಳು 2 ವಿಧ, ಅಲ್ಲಿರತಕ್ಕಂಥ ಶಿಕ್ಷೆಗಳು ಅಂತ ಹೀಗೆ ಮನುಷ್ಯ. ಆದ್ದರಿಂದ ಮನುಷ್ಯ ಪಾಪಕರ್ಮಗಳನ್ನು ಮಾಡ್ತಾನೆ, ಪಾಪಕರ್ಮಗಳನ್ನು ಮಾಡಿದಾಗ ನರಕಲೋಕ ಶಿಕ್ಷೆ ಇರ್ತೇ ಇರುತ್ತೆ. ಅದರಿಂದ ತಪ್ಪಿಸಿಕೊಳ್ಳಬೇಕಾದರೆ, ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಬೇಕಾದರೆ ವಿಶೇಷವಾಗಿ ಸಾಧನೆಯನ್ನು ಮಾಡಬೇಕು, ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು, ಭಗವಂತನ ಜ್ಞಾನ ಸಂಪಾದನೆ ಮಾಡಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಈ ಮೂಲಕ ಆ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಮಾಡುವಂತಹ ಮೊದಲ ಸ್ಟೆಪ್, ಮೊದಲ ಹೆಜ್ಜೆ ಏನೆಂದರೆ ನಿರಂತರ ಶ್ರವಣ. ನಿರಂತರ ಕೇಳಬೇಕು. ಏನು ಕೇಳಬೇಕು? ಭಗವಂತನ ಕಥೆಗಳನ್ನು, ಲೀಲೆಗಳನ್ನು, ಮಹಿಮೆಗಳನ್ನು, ರಾಮಾಯಣ ಮಹಾಭಾರತ. ಅದೇ ರಾಮಾಯಣ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಂಡು ಬಂದಿದ್ದೇವೆ ನಾವು. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾತ ಅಜ್ಜ ತಂದೆ ಅವರು ಹೋಗ್ತಾ ಇದ್ದು ಅದೇ ರಾಮಾಯಣ ಕೇಳ್ತೇವೆ, ಅದೇ ಮಹಾಭಾರತ, ಅದೇ ಕಥೆಯನ್ನು ಹೊಸದೇ. ನಾನು ಹೊಸತಲ್ಲ,
ಅದೇ ಕಥೆ ಭಗವಂತನ ಕಥೆಗಳನ್ನೇ ಕೇಳೋದು, ಭಗವಂತನ ಗುಣಗಳನ್ನೇ ಬೆಲೆ ಹಾಕೋದು. ಹೀಗೆ ನಿರಂತರವಾಗಿರ್ತಕ್ಕಂಥ ಶ್ರವಣ ಅಂತ ಹೇಳಿದ್ರೆ ಅದು ಜ್ಞಾನವನ್ನು ಹೆಚ್ಚಿಸುತ್ತೆ, ಭಗವಂತನಲ್ಲಿ ಭಕ್ತಿಯನ್ನು ಮೂಡಿಸತಕ್ಕಂಥದ್ದು. ಹಾಗಾಗಿ ಮೊದಲ ಹೆಜ್ಜೆ ಜ್ಞಾನ ಸಂಪಾದನೆ. ಅದಕ್ಕೋಸ್ಕರ ಶ್ರವಣವನ್ನು ಮಾಡಬೇಕು ಅಂತ ಇಷ್ಟು. ಅದಕ್ಕೋಸ್ಕರ ಏನು ಮಾಡಬೇಕು? ಸಜ್ಜನರ ಸಹವಾಸ. ಸಜ್ಜನರ ಸಂಘದಲ್ಲಿದ್ದಾಗ ಅವರು ಹೇಳ್ತಕ್ಕಂಥ ಉಪದೇಶ, ಅವರು ಮಾಡತಕ್ಕಂಥ ಕರ್ಮಗಳನ್ನು ನೋಡಿದಾಗ, ಉಪದೇಶವನ್ನು ಶ್ರವಣ ಮಾಡಿದಾಗ ಭಗವಂತನಲ್ಲಿ ಭಕ್ತಿ ಹೆಚ್ಚುತ್ತೆ. ಇಷ್ಟು ಕಪಿಲರೂಪಿ ಭಗವಂತ ತನ್ನ ತಾಯಿ ದೇವಹೂತಿಗೆ ಉಪದೇಶವನ್ನು ಮಾಡಿ ತೆರಳಿ ಬಿಡ್ತಾನೆ. ಅನಂತರ ಆ ದೇವಹೂತಿ ಭಗವಂತನನ್ನು ಉಪಾಸನೆ ಮಾಡಿ ತಪಸ್ಸು ಮಾಡಿ ದೇಹತ್ಯಾಗವನ್ನು ಮಾಡಿ ಭಗವಂತನ ಲೋಕಕ್ಕೆ ಸೇರುತ್ತಾಳೆ. ಅವಳು ಮಾಡಿರ್ತಕ್ಕಂಥ ಏನು ದೇಹತ್ಯಾಗ ಇದೆ, ಅವಳ ಶರೀರ ಕಪಿಲ ಅಂತ ಒಂದು ನದಿಯಾಗಿ ಹರಿದುಕೊಂಡು ಹೋಗುತ್ತೆ ಅಂತ ಅದು ಪುರಾಣ ವರ್ಣನೆ ಮಾಡುತ್ತೆ. ಈಗ ಇಂಥ ಭಗವಂತ ಮಾಡತಕ್ಕಂಥ ಉಪದೇಶ ರೂಪವಾಗಿರ್ತಕ್ಕಂಥ ಕಪಿಲ ಗೀತೆಯನ್ನು ಯಾರು ಶ್ರವಣ ಮಾಡ್ತಾರೆ ಅವನಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ ಬಂದು ಭಗವಂತನ ಲೋಕವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದರ ಫಲಶ್ರುತಿಯನ್ನು ಕೂಡ ವರ್ಣನೆ ಮಾಡ್ತಾರೆ. ಹೀಗೆ ಸೃಷ್ಟಿಯನ್ನು ವರ್ಣನೆ ಮಾಡುವಾಗ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು ಸ್ವಯಂಭೂಮನು ಅವನ 3 ಜನ ಹೆಣ್ಣು ಮಕ್ಕಳಿಗೆ ದೇವಮೂರ್ತಿಯ ಚರಿತ್ರೆಯಲ್ಲಿ ಹೇಳಿದರು. ಇನ್ನೊಬ್ಬಳು 2ನೇ ಮಗಳು ಆತ್ಮೂರ್ತಿ, ಅವಳನ್ನು ವರ್ಣನೆ ಮಾಡ್ತಾರೆ. ಆತ್ಮೂರ್ತಿಯಲ್ಲಿ ಮತ್ತೊಮ್ಮೆ ಭಗವಂತ ಅವತಾರ ಮಾಡ್ತಾನೆ. ಮೊದಲ ಮಗಳಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ, 2ನೇ ಮಗಳಲ್ಲೂ ಭಗವಂತ ಅವತಾರ ಮಾಡ್ತಾನೆ. ಆತ್ಮೂರ್ತಿಯನ್ನು ಮತ್ತೊಬ್ಬರು ಪ್ರಜಾಪತಿಗಳು, ರುಚಿ ಅಂತ ಅವರ ಹೆಸರು, ಅವರಿಗೆ ವಿವಾಹ ಮಾಡಿಕೊಡ್ತಾನೆ ಸ್ವಯಂಭೂಮನು. ವಿವಾಹ ಮಾಡಿಕೊಡ್ಬೇಕಾದ್ರೆ ಒಂದು ಕಂಡೀಷನ್ ಹಾಕಿಬಿಡ್ತಾನೆ. ಏನು ಕಂಡೀಷನ್ನು? ನಿನಗೆ ಮಗಳಿಗೆ ಹೇಳ್ತಾನೆ, ಅಂದರೆ ರುಚಿ ಪ್ರಜಾಪತಿಗಳಿಗೆ ಅಳಿಯರಿಗೆ ಹೇಳ್ತಾನೆ, ನಿಮಗೆ ಗಂಡು ಮಗು ಹುಟ್ಟಿದರೆ ಆ ಗಂಡು ಮಗುವನ್ನು ನನಗೆ ಕೊಡಬೇಕು, ಅಂದರೆ ನಾನು ಆ ಮಗುವನ್ನು ದತ್ತು ತಗೊಳ್ತೇನೆ, ಮೊಮ್ಮಗನನ್ನು ಮಗ ಅಂತ ಸಾಕು. ಹೀಗೆ ಕಂಡೀಷನ್ ಹಾಕಿ ಮದುವೆ ಮಾಡಿಕೊಡ್ತಾರೆ. ಯಾಕೆ ಆ ರೀತಿ ನಿಬಂಧನೆಯನ್ನು ಹಾಕುವುದಂದರೆ ಆ ಸ್ವಯಂಭೂಮನಿಗೆ ಗೊತ್ತಿದೆ ತನ್ನ ಮಗಳಲ್ಲಿ 2ನೇ ಮಗಳಿಗೆ ಭಗವಂತ ಮತ್ತೊಮ್ಮೆ ಅವತಾರ ಮಾಡಲಿಕ್ಕಿದ್ದಾನೆ ಅಂತ ಗೊತ್ತು. ಹಾಗಾಗಿ ಅವತಾರ ಮಾಡಲಿಕ್ಕಿದ್ರೆ ಅವತಾರ ಮಾಡಲಿ, ಮಗ ಆದರೆ ಮೊಮ್ಮಗ ಎರಡು ಒಂದೇ ಅಲ್ವಂದ್ರೆ ಮಗ ಅಂತ ಭಗವಂತನನ್ನು ಆ ರೀತಿ ಚಿಂತನೆ ಮಾಡ್ತಾರೆ. ಭಗವಂತ ಸರ್ವೋತ್ತಮ. ಆ ರೀತಿ ಭಗವಂತನನ್ನು ದತ್ತು ತೆಗೆದುಕೊಂಡು ಅವರನ್ನು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಉಪಾಸನೆ ಮಾಡಿದರೆ ಮೋಕ್ಷದಲ್ಲಿ ಆನಂದ ವೃದ್ಧಿ ಅಂತ ಒಂದು. ಹಾಗಾಗಿ ಏನು ಮಾಡಿದ ಸ್ವಯಂಭೂಮನು ಆ ಥರ ಒಂದು ನಿಬಂಧನೆಯನ್ನು ಹಾಕಿ ಮದುವೆ ಮಾಡಿಕೊಡ್ತಾನೆ ರುಚಿ ಪ್ರಜಾಪತಿಗಳಿಗೆ. ಅಲ್ಲಿ 2 ಮಕ್ಕಳು ಹುಡ್ತಾರೆ. ಯಜ್ಞ ಅಂತ ಭಗವಂತ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ. ಈಗ ಯಜ್ಞಯಾಗ ಹೋಮ ಹವನೆಲ್ಲ ಮಾಡ್ತೇವೆ, ಅದಕ್ಕೆಲ್ಲ ನಿಯಾಮಕನಾಗಿರತಕ್ಕಂಥ ಭಗವಂತ ಯಜ್ಞ. ಆ ಯಜ್ಞನಾಮಕನಾಗಿ ಭಗವಂತ ಬರ್ತಾನೆ. ಯಜ್ಞನಾರಾಯಣ ಅಂತ ಕರಿತೀವಿ, ಎಲ್ಲದಕ್ಕೂ ಅವನೇ ಯಜಮಾನ. ಹಾಗಾಗಿ ಅಂಥ ಭಗವಂತ ಮಗನಾಗಿ ಅವತಾರ ಮಾಡ್ತಾನೆ. ಮಗ ಹುಟ್ಟಿದ ಕೂಡಲೇ ಭಗವಂತನನ್ನು ಸ್ವಯಂಭೂಮನು ತಾನು ಮಗ ಅಂತ ದತ್ತು ತೆಗೆದುಕೊಂಡು ಬಿಡ್ತಾನೆ. ಹೀಗಾಗಿ ಸ್ವಯಂಭೂಮನ ಮಗನಾಗಿ ಬಿಡ್ತಾನೆ. ಪುನಃ ಮಗಳಾಗಿ ದಕ್ಷಿಣ ಮಹಾಲಕ್ಷ್ಮಿ ದಕ್ಷಿಣ ಎಂಬಂಥ ಹೆಸರಿನಿಂದ ಅವತಾರ ಮಾಡ್ತಾನೆ. ಯಜ್ಞನಾಮಕ ಭಗವಂತ ದಕ್ಷಿಣೆಯನ್ನು ಸ್ವೀಕಾರ ಮಾಡ್ತಾನೆ, ವಿವಾಹ ಮಾಡ್ತಾನೆ. ಹೀಗೆ ಆ ರುಚಿ ಪ್ರಜಾಪತಿಗಳನ್ನು ಉದ್ಧಾರ ಮಾಡಿರ್ತಕ್ಕಂಥದ್ದು ಸ್ವಯಂಭೂಮನ ಮಗನಾಗಿ ಬಂದಿರತಕ್ಕಂಥದ್ದು ಯಜ್ಞನಾಮಕ ಭಗವಂತ ಅಂತ ಹೇಳ್ತಾರೆ. ಆನಂತರ ಆ ದೇವಮೂರ್ತಿಯ 9 ಜನ ಹೆಣ್ಣು ಮಕ್ಕಳಿದ್ದಾರೆ. ಆ 9 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬೊಬ್ಬರ ಕೆಲವು ಎಲ್ಲಿ ವಿಶೇಷ ಭಗವಂತನ ವಿಶೇಷ ಅವತಾರ ಇದೆ. ಆ ವಿಶೇಷವನ್ನು ಮಾತ್ರ ಹೇಳಿಕೊಂಡು ಹೋಗುವಂಥದ್ದು. 9 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅನಸೂಯ ಅವಳನ್ನು ವಿವಾಹ ಮಾಡಿಕೊಡತಕ್ಕಂಥದ್ದು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರತಕ್ಕಂತಹ ಅತ್ರಿ ಋಷಿಗಳಿಗೆ ವಿವಾಹ ಮಾಡಿಕೊಡ್ತಾರೆ. ಆ ಅತ್ರಿ ಋಷಿಗಳಲ್ಲಿ ಪುನಃ ಭಗವಂತ ಅವತಾರ ಮಾಡಲಿಕ್ಕಿದೆ. ಅದಕ್ಕೋಸ್ಕರವೇ ಆ ವಿಷಯವನ್ನು ವರ್ಣನೆ ಮಾಡತಕ್ಕಂಥ ತಪಸ್ಸು ಮಾಡ್ತಾರೆ. ಸಾವಿರಾರು ವರ್ಷಗಳ ಕಾಲ ದೀರ್ಘವಾಗಿರತಕ್ಕಂಥ ತಪಸ್ಸನ್ನು ಅತ್ರಿ ಋಷಿಗಳು ಮಾಡ್ತಾರೆ. ಅನಸೂಯಾದಿಗೂ ಮಹಾಪತಿ ಬರುತ್ತೆ. ಆ ಋಷಿಗಳನ್ನು ಪತಿಯನ್ನು ಸೇವೆ ಮಾಡ್ತಾನೆ. ಅನೇಕ ಸಾವಿರಾರು ವರ್ಷಗಳಾದ ನಂತರ ಭಗವಂತ ಅವತಾರ ಮಾಡ್ತಾನೆ. ಭಗವಂತ ಕಾಣಿಸಿಕೊಳ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಹೇಗೆ ಬಂದ ಭಗವಂತ? ನೇರವಾಗಿ ವಿಷ್ಣು ರೂಪದಿಂದ ಬಂದಿದ್ದಾನೆ, ಮತ್ತು ಬ್ರಹ್ಮದೇವರು ಬಂದಿದ್ದಾರೆ. ಈ ಕಡೆ ಶಿವ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ಹೇಳ್ತಾರೆ, 3 ಜನ ಬಂದುಬಿಟ್ಟಿದ್ದಾರೆ. ಅತ್ರಿ ಋಷಿಗಳಿಗೆ ಕೇಳ್ತಾರೆ, ನಾ ತಪಸ್ಸು ಮಾಡಿದ್ದು ಒಬ್ಬರನ್ನೇ, ನಾರಾಯಣ ವಿಷ್ಣು ನೀನು ಅಂತ ತಪಸ್ಸು ಮಾಡಿದ್ರು, ನೀವಿಬ್ಬರು ಯಾಕೆ ಬಂದಿದೆ ಅಂತ ಕೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಆ ಅತ್ರಿ ಋಷಿಗಳು ತಪಸ್ಸು ಮಾಡುವಾಗ ಹೇಗೆ ತಪಸ್ಸು ಮಾಡಿದ್ರು? ಬ್ರಹ್ಮದೇವರ ಒಳಗೆ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ಹಾಗೆ ಶಿವನ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಿದ್ದಾರೆ. ನೇರವಾಗಿ ವಿಷ್ಣುವನ್ನೇ ಚಿಂತನೆ ಮಾಡ್ತಾರೆ. ಹೀಗೆ ಭಗವಂತನ 3 ರೂಪಗಳನ್ನು ಮನಸ್ಸಲ್ಲಿ ಅನುಸಂಧಾನ ಮಾಡಿಕೊಂಡು ತಪಸ್ಸು ಮಾಡಿದ್ದರಿಂದ 3 ಜನ ಬಂದರು. ಅಲ್ಲ, 3 ಜನ ಯಾಕೆ ಬರಬೇಕು? ಭಗವಂತ 3 ಜನರಲ್ಲಿ ಒಬ್ಬನೇ ಅಲ್ಲ, ಒಬ್ಬನೇ ಬರಬೇಕಿತ್ತು. ಅಂದರೆ ಹಾಗೆ ವಿಷ್ಣು ರೂಪದಿಂದ ಭಗವಂತ ಬಂದಿದ್ದಾನೆ. ಬ್ರಹ್ಮದೇವರ ಒಳಗಿರತಕ್ಕಂಥ ಭಗವಂತ ಬರಬೇಕಾದರೆ ಅವರನ್ನು ಬಿಟ್ಟು
ಸಾಧ್ಯ ಇಲ್ಲ. ಬ್ರಹ್ಮದೇವ ಒಳಗೆ ಬ್ರಹ್ಮದೇವರು ಬಂದರೆ ಒಳಗಿದ್ದು ಭಗವಂತ ಬರ್ತಾನೆ. ರುದ್ರದೇವರು ಮುಂದೆ ಬೇಡ, ನಿನ್ನೊಳಗಿರ್ತಕ್ಕಂಥ ಭಗವಂತ ಮಾತ್ರ ಬರಲಿ ಅಂದರೆ ಬರೋದಿಲ್ಲ. ಯಾವತ್ತು ಗಜ ಗಚ್ಚೆ ತಾವತ್ತು ಕುಚ್ಚಂತೆ ಗಚ್ಚೆ. ಆನೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಮನೆಗೆ ಉತ್ಸವಕ್ಕೆಲ್ಲ. ಆನೆ ಕರ್ಕೊಂಡು ಹೋಗ್ಬೇಕು. ಆನೆ ಏನು ಮಾಡ್ತಾರೆ, ಸುಮ್ಮನೆ ಬರ್ತಾ ಬಾಲನ್ನೆಲ್ಲ ಆಡಿಸ್ಕೊಂಡು ಬರ್ತಾ. ಆ ಬಾಲನ್ನ ಆಡಿಸ್ಕೊಂಡ್ರೆ ಏನು ಕಲಿತಾ ಇರುತ್ತೆ, ಅಯ್ಯೋ ಬಾಲ ಆನೆ ಬಾಲ ಅನ್ನ ಆಡಿಸೋದ್ರಿಗೆಲ್ಲ ತಗೊಂಡು ತೇಟಾಗುತ್ತೆ. ಆನೆಯನ್ನು ಕರ್ಕೊಂಡು ಬನ್ನಿ, ಆನೆ ಬಾಲ ಬಿಟ್ಟು ಬನ್ನಿ ಹೇಳಿದ್ರೆ ಆನೆ ಬಾಲ ಬಿಟ್ಟು ಬರಲಿಕ್ಕಾಗಲ್ಲ. ಎಷ್ಟು ದೂರ ಆನೆ ಹೋಗುತ್ತೆ ಅಷ್ಟು ದೂರ ಬಾಲ ಹೋಗುತ್ತೆ. ಹಾಗೆ ಬ್ರಹ್ಮದೇವರು ಬರಲಿ, ಬ್ರಹ್ಮದೇವರು ಒಳಗಿರ್ತಕ್ಕಂಥ ಭಗವಂತ ಬರಲಿ, ಬ್ರಹ್ಮದೇವರು ಬೇಡ ಅಂತ ಬ್ರಹ್ಮದೇವರು ಬಂದಾಗ ಒಳಗಿರ್ತಕ್ಕಂಥ ಭಗವ. ಹೀಗೆ ಮೂರು ರೂಪದಿಂದ ಭಗವಂತ ಕಾಣಿಸಿಕೊಂಡ. ಏರಬೇಕು ಅವ್ರು ಕೇಳಿರ್ತಕ್ಕಂಥ ಸಂತಾನ ಸೃಷ್ಟಿ ಮಾಡಬೇಕಲ್ಲ. ಸಂತಾನವನ್ನು ಕರುಣಿಸಿ ಅಂತ ಹೇಳಿದಾಗ 3 ಜನ ತಥಾಸ್ತು ಅಂತ ಹೇಳ್ತಾರೆ. 3 ಜನ ಮಕ್ಕಳು. ಹೇಳಿದ್ದು 1 ವರ, ಬಂದಿದ್ದು 3. ಬೈ ಒನ್ ಗೆಟ್ ಟು ಆಫರ್ 2 ಬೇರೆ. ಹಾಗಾಗಿ ವಿಷ್ಣು ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ತಾನೆ ದತ್ತ ನಾಮಕನಾಗಿ. ಏನು ಕೇಳಿದ್ರೆ ನೀನೇ ಮಗನಾಗಿ ಬಾ, ಆಯಿತು ದತ್ತ ಅಂತ ಹೇಳ್ತಾರೆ. ದತ್ತ ಅಂದರೆ ಕೊಟ್ಟದ್ದು, ದತ್ತಮ್ಮ ಅಂತ ಹೇಳ್ತಾರೆ. ಕೊಟ್ಟದ್ದು ನಂದಲ್ಲ ಅಂತ. ಹಾಗೆ ತನ್ನನ್ನು ತಾನು ಕೊಟ್ಟುಕೊಂಡು ಬಿಡ್ತಾನೆ ಭಗವಂತ. ದತ್ತ ಅಂತ ಹೆಸರು. ದತ್ತಾತ್ರೇಯ, ಅತ್ರಿ ಋಷಿಗಳ ಮಗನಾದ್ದರಿಂದ ಅವನಿಗೆ ಆತ್ರೇಯ ಅಂತ ಹೆಸರು. ಆ ಭಗವಂತನ ರೂಪಕ್ಕೆ ಹೆಸರಿರ್ತಕ್ಕಂಥದ್ದು ದತ್ತ. ಅದೆರಡು ಸೇರಿಸಿಬಿಟ್ರೆ ದತ್ತಾತ್ರೇಯ ಅಂತ. ಇದು ಭಗವಂತನ ವಿಷ್ಣುವಿನ ಒಂದು ಅವತಾರ, ಜ್ಞಾನಾವತಾರ. ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಉಪದೇಶವನ್ನು ಮಾಡತಕ್ಕಂಥದ್ದು. ಇನ್ನು ಬ್ರಹ್ಮದೇವರ ಒಳಗೆ ಭಗವಂತ ಬಂದಿದ್ದಾನೆ. ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಅವತಾರ ಇಲ್ಲ. ಹಾಗಾಗಿ ಜನಿಸುವಂತಾದ ಯಾರು ಚಂದ್ರ ಹುಟ್ಟುತ್ತಾನೆ. ಆಕಾಶದಲ್ಲಿರುವಂಥ ಚಂದ್ರ ಜನಿಸ್ತಾನೆ. ಚಂದ್ರನ ಒಳಗೆ ಬ್ರಹ್ಮದೇವರು ಸೇರಿಕೊಂಡಿರ್ತಾರೆ. ಹೀಗೆ ಬ್ರಹ್ಮದೇವರು. ಇನ್ನು ಶಿವ ದುರ್ವಾಸ ಋಷಿಗಳು ಅಂತ ಕೇಳಿದ್ದೇವಲ್ಲ. ದುರ್ವಾಸ ಋಷಿಗಳು ಯಾರಾದರೆ ಶಿವನ ಅವತಾರ. ಶಿವ ದುರ್ವಾಸ ಋಷಿಗಳು. ಹೀಗೆ 3 ಜನ ಮಕ್ಕಳು ಅಲ್ಲಿ ಜನಿಸ್ತಾರೆ ಅಂತ ಆ ವಿಷಯವನ್ನು ವರ್ಣನೆ ಮಾಡ್ತಾರೆ. ಹೀಗೆ ಅತ್ರಿ ಮತ್ತು ಅನಸೂಯಾದೇವಿಯರಲ್ಲಿ ಭಗವಂತ ಅವತಾರ ಮಾಡಿರ್ತಕ್ಕಂಥದ್ದು ಈ ರೀತಿ. ಎಲ್ಲಿ ಅತ್ರಿ ಅನಸೂಯಾದೇವಿ ಇರ್ತಾರೆ ಅಲ್ಲಿ ಭಗವಂತ ಅವತಾರ ಮಾಡ್ತಾನೆ ಎಂದು ಸಂದೇಶವನ್ನು ಕೊಡ್ತಾರೆ. ತ್ರಿ ಅಂದರೆ ತ್ರಿ, ಇಂಗ್ಲೀಷಿನ ತ್ರಿ, ಸಂಸ್ಕೃತದಲ್ಲಿ ತ್ರಿ ಅಂದರೆ 3 ಅಂತ. ಏನು, ಮನುಷ್ಯರಲ್ಲಿ 3 ಇರಬಾರ್ದು. ನ ತ್ರಿ ಅತ್ರಿ ಅಂತ ಹೇಳ್ತೇವೆ. ಯಾವುದು, ಕಾಮ ಕ್ರೋಧ ಲೋಭ. ಇದು ಮನುಷ್ಯನಲ್ಲಿ ಇರಬಹುದು. ಈ ದುರ್ಗುಣಗಳು ಇಲ್ಲದೇ ಹೋದರೆ ಭಗವಂತ ಅವತಾರ ಮಾಡಬೇಕು. ಆಯಿತು, ನಮ್ಮಲ್ಲಿ 3 ಇಲ್ಲ, ಭಗವಂತ ಬಂದು ಬಿಡ್ತಾನೋ, ಸಾಕಾಗೋದಿಲ್ಲ. ಯಾಕೆ, ನಮ್ಮಲ್ಲಿ ಬೇಕಾದಷ್ಟು ಇದ್ದಾರೆ. ಅದರ ಜೊತೆಗೆ ಏನಿರಬೇಕು, ಇನ್ನೊಬ್ಬರನ್ನು ಕಂಡರೂ ಅಸೂಯೆ ಇರಬಾರದು. ಬೇರೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಆಶ್ಚರ್ಯ, ಅಸೂಯೆ ಇರಬಾರದು. ಹೀಗೆ ಅತ್ರಿ ಮತ್ತು ಅನಸೂಯ ದಂಪತಿಗಳು ಅವರಲ್ಲಿ ಭಗವಂತ ಅವತಾರ ಮಾಡಿ. ಆದ್ದರಿಂದ ಮನುಷ್ಯನ ಮನಸ್ಸು ನಿಷ್ಕಲ್ಮಶವಾಗಿರಬೇಕು. ಅದರಲ್ಲಿ 3 ಇರಬಾರದು. ಕಾಮ ಕ್ರೋಧ ಯಾವುದು ಇರಬಾರದು. ಅದರ ಜೊತೆಯಲ್ಲಿ ಅನಸೂಯ ಇರಬೇಕು, ಅಂದರೆ ಅಸೂಯ ಇರಬಾರದು. ಇದೆಲ್ಲ ಸೇರಿದಾಗ ಭಗವಂತ ಒಲಿತಾನೆ ಅನ್ನುವಂಥ ಒಂದು ಸಂದೇಶ ಅಲ್ಲಿ ಭಗವಂತ ನೀಡುತ್ತಾ ಇದ್ದಾನೆ. ಹೀಗೆ ಇದನ್ನು ವರ್ಣನೆ ಮಾಡಿ ಆನಂತರ ಸ್ವಯಂಭೂ ಮನುವಿನ 3ನೇ ಮಗಳು ಪ್ರಸೂತಿ ದೇವಿ. ಅಲ್ಲಿ ಪ್ರಸೂತಿ ದೇವಿಯನ್ನು ಮದುವೆಯಾಗತಕ್ಕಂಥದ್ದು ದಕ್ಷ ಪ್ರಜಾಪತಿಗಳು ಅಂತ ಹೇಳ್ತಾರೆ. ಅವರಿಗೆ ವಿವಾಹ ಮಾಡಿಕೊಡ್ತಾನೆ. ಅದರಲ್ಲಿ ಅವರಿಗೆ 16 ಜನ ಕನ್ಯೆಯರು, ಮಕ್ಕಳು, ಹೆಣ್ಣು ಮಕ್ಕಳು ಜನಿಸ್ತಾರೆ. ಆ 16 ಜನರಲ್ಲಿ 13 ಜನರನ್ನು ಯಮಧರ್ಮ ವಿವಾಹವಾಗತಕ್ಕಂಥದ್ದು. ಉಳಿದವರನ್ನು ಬೇರೆ ಬೇರೆಯವರಿಗೆ ವಿವಾಹ ಮಾಡಿಕೊಡ್ತಾರೆ. ಇಲ್ಲಿ ಯಮಧರ್ಮ ವಿವಾಹವಾಗಿರ್ತಕ್ಕಂಥ 13 ಜನ ಕನ್ಯೆಯರಲ್ಲಿ, ಪತ್ನಿಯರಲ್ಲಿ ಒಬ್ಬಳನ್ನೇ ಭಗವಂತ ಮತ್ತೆ ಅವತಾರ ಮಾಡ್ತಾರೆ. ಆ ವಿಷಯವನ್ನು ಎಲ್ಲೆಲ್ಲಿ ಭಗವಂತನ ಅವತಾರಗಳಿದೆ ಅದನ್ನು ಹೇಳಿಕೊಂಡು ಹೋಗ್ತಾರೆ. ಮೂರ್ತಿ ಅಂತ ಹೆಸರು. ಮೂರ್ತಿ ಅಂದರೆ ಕನ್ಯೆ, ಹೆಣ್ಣು ಮಗಳ ಹೆಸರು ಮೂರ್ತಿ ದೇವಿ. ಅವಳನ್ನು 13ನೇ ಅವಳನ್ನು ಯಮದೇವರು ವಿವಾಹವಾಗಿದ್ದಾರೆ. ಅವಳಿಗೆ ಭಗವಂತ ಅವತಾರ ಮಾಡ್ತಾನೆ. 4 ಜನ ಮಕ್ಕಳು ಜನಿಸ್ತಾರೆ. ನರ, ನಾರಾಯಣ, ಹರಿಕೃಷ್ಣ ಎಂಬಂತಹ 4 ಮಕ್ಕಳು ಜನಿಸ್ತಾರೆ. ಅದರಲ್ಲಿ ನರ ಯಾರಂದರೆ ಶೇಷ, ಆದಿಶೇಷ. ಭೂಮಿಯನ್ನು ಹೊತ್ತಿರತಕ್ಕಂಥ ಶೇಷ ನರನಾಗಿ ಜನಿಸ್ತಾನೆ. ಅವನಲ್ಲಿ ಭಗವಂತನ ಒಂದು ಸಂಕರ್ಷಣ ರೂಪ ವಿಶೇಷ ಆವಿಷ್ಟವಾಗಿರುತ್ತೆ. ಹೀಗೆ ಭಗವಂತ ನೇರವಾಗಿ ಅವತಾರ ಮಾಡಿದ್ರು ಕೂಡ ನರನಲ್ಲಿ, ಶೇಷನಲ್ಲಿ ಆವಿಷ್ಟನಾಗಿ ಜನಿಸ್ತಾನೆ. ಇದು ಒಂದು. ಇನ್ನು 3 ಅಂದರೆ ನಾರಾಯಣ, ಹರಿಕೃಷ್ಣ. ಇದು ಸಾಕ್ಷಾತ್ ಭಗವಂತನೇ 3 ರೂಪಗಳಲ್ಲಿ ಜನಿಸ್ತಾನೆ. ಹೀಗೆ ಆ ಯಮಧರ್ಮನಿಗೆ ಮೂರ್ತಿ ದೇವಿಗೆ ಭಗವಂತ 4 ರೂಪದಿಂದ ಅವತಾರ ಮಾಡಿರ್ತಕ್ಕಂಥದ್ದು ಅಂತ ಭಗವಂತನ ಅವತಾರವನ್ನು ವರ್ಣನೆ ಮಾಡ್ತಾರೆ. ಆನಂತರ ದಕ್ಷ ಪ್ರಜಾಪತಿಗಳ ಆ 13 ಕನ್ಯೆಯಲ್ಲಿ ಒಬ್ಬಳು ಸತೀದೇವಿ. ಎಲ್ಲರನ್ನು ವಿವಾಹ ಮಾಡಿಕೊಡ್ತಾರೆ. ಸತೀದೇವಿ ಮಕ್ಕಳಾಗ್ತಾರೆ. ಸತೀದೇವಿಯನ್ನು ವಿವಾಹ ಮಾಡಿಕೊಡ್ತಕ್ಕಂಥದ್ದು ರುದ್ರದೇವರಿಗೆ ಶಿವನಿಗೆ ವಿವಾಹ ಮಾಡಿಕೊಡ್ತಾರೆ. ಅಲ್ಲಿ ಹೇಳಿಬಿಡ್ತಾರೆ ಮೈತ್ರಿಯರು. ಶಿವ ವಿವಾಹ ಮಾಡಿದ ನಂತರದಲ್ಲಿ ಸತೀದೇವಿ ಸಂತಾನವಾಗದೇನೆ ದೇಹತ್ಯಾಗ ಮಾಡಿದ್ದಾಳೆ ಅಂತ ಹೇಳ್ತಾರೆ.
ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಇವರು. ಅದಕ್ಕೆ ಆ ಕಥೆಯನ್ನು ಹೇಳ್ತಾರೆ. ದಕ್ಷಾಧ್ವರ, ದಕ್ಷ ಪ್ರಜಾಪತಿಗಳು ಅವರು ಇಡೀ ಆ ಋಷಿ ಮುನಿಗಳಿಗೆ ಒಡೆಯ ಸ್ಥಾನದಲ್ಲಿ, ರಾಜನ ನಾಯಕನ ಸ್ಥಾನದಲ್ಲಿ ಇರ್ತಾರೆ. ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಋಷಿಮುನಿಗಳು ಸೇರಿಕೊಂಡು ಎಲ್ಲರೂ ಬಂದಿದ್ದಾರೆ. ಶಿವ, ಬ್ರಹ್ಮ ಎಲ್ಲರೂ ಬಂದಿದ್ದಾರೆ. ದಕ್ಷ ಪ್ರಜಾಪತಿಗಳು ಸ್ವಲ್ಪ ತಡವಾಗಿ ಬರ್ತಾರೆ. ಎಲ್ಲ ಋಷಿಮುನಿಗಳಿದ್ದು ಗೌರವಿಸ್ತಾರೆ. ಅವರು ಬಂದು ಏನು ಮಾಡ್ತಾರೆ, ದಕ್ಷ ಪ್ರಜಾಪತಿಗಳು ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರು ದಕ್ಷ ಪ್ರಜಾಪತಿಗಳ ತಂದೆ. ನಮಸ್ಕಾರ ಮಾಡಿ ಕೂತ್ಕೊಳ್ತಾರೆ. ದಕ್ಷ ಪ್ರಜಾಪತಿಗಳ ಮುಂದೆ ಶಿವ ಇದ್ದ, ರುದ್ರದೇವರಿದ್ದಾರೆ. ಅವರು ಧ್ಯಾನಸ್ಥರಾಗಿರ್ತಾರೆ. ಭಗವಂತನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ದಕ್ಷ ಪ್ರಜಾಪತಿಗಳು ಬಂದಿದ್ದೇ ಗೊತ್ತಿಲ್ಲ, ಹೇಳೋದಿಲ್ಲ, ನಮಸ್ಕಾರ ಏನು ಮಾಡೋದು, ಹೋಗಿ ಬರ್ತದೆ. ನಾನು ಬಂದಾಗ ಎಲ್ಲರೂ ಎದ್ದು ನಮಸ್ಕಾರ ಮಾಡಿ ಸ್ವಾಗತ ಮಾಡಿ ಒಂದು ಗೌರವ ಸಲ್ಲಿಸಿದ್ದಾರೆ. ನನ್ನ ಅಳಿಯ, ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ, ನಮಸ್ಕಾರ ಬಿಡಿ, ಕೊನೆಯ ಬಗ್ಗೆ ಎದ್ದು ನಿಂತು ಸ್ವಾಗತ ಅಂತ ಹೇಳಿದ್ರು. ಏನು ಮಾಡಿಲ್ಲ ಅಂತ ಕೊಟ್ಟು ಶಾಪ ಕೊಡ್ತಾರೆ. ಏನು ಶಾಪ ಕೊಟ್ಟರು? ಯಜ್ಞದಲ್ಲಿ ಹೇಗೆ ಆಹುತಿ ಸಿಗದೇ ಹೋಗಲಿ ಅಂತ ಶಾಪ ಕೊಟ್ಟು ಬೇಕಾದ ಶಾಪ ಕೊಡ್ತಾರೆ. ಪಾಪ ರುದ್ರದೇವರು ಹೊರಟು ಬಿಡ್ತಾರೆ. ಏನು ರಿಯಾಕ್ಷನ್, ಏನು ಪ್ರತೀಕಾರವನ್ನು ಮಾಡಲು ಹೊರಟು ಹೋಗ್ತಾರೆ. ಸತೀದೇವಿ ಪತ್ನಿ ಮನೆಯಲ್ಲಿದ್ದಾರೆ. ಮತ್ತೊಮ್ಮೆ ಏನಾಗುತ್ತೆ, ತಕ್ಷಣ ಸಮಾಧಾನ ಆಗೋದಿಲ್ಲ. ಅಸುರಾವೇಶ ಅಂತ ಹೇಳ್ತಾರೆ. ಅಸುರ ಮನಸ್ಸಲ್ಲಿ ಅಸುರನ ಆವೇಶ ಇದ್ದಾಗ ಈ ರೀತಿಯ ಕರ್ಮಗಳನ್ನು ಮಾಡತಕ್ಕಂಥ ದೇವತೆಗಳಾಗಿದ್ದರೂ ಹಾಗೆ ಭಗವಂತನ ವಿರೋಧವನ್ನು ಮಾಡ್ತಾರೆ ಅಂತ ಇದು ಕಲಿ ಎಲ್ಲರಿಗೂ ಪ್ರವೇಶ ಮಾಡ್ತಾರೆ, ದೇವತೆಗಳಲ್ಲೂ ಪ್ರವೇಶ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ಮತ್ತೊಮ್ಮೆ ದಕ್ಷ ಪ್ರಜಾಪತಿಗಳು ಅವರೇ ಒಂದು ಯಜ್ಞ ಪ್ರಾರಂಭ ಮಾಡ್ತಾರೆ. ಯಾಕೆ ಯಜ್ಞ ಪ್ರಾರಂಭ ಮಾಡಿದ್ದು? ಶಿವನಿಗೆ ಅವಮಾನ ಮಾಡಬೇಕು ಅಂತ ಎಲ್ಲರಿಗೂ ಹೇಳಿ ಕಳಿಸ್ತಾರೆ. ಶಿವನ ಪತ್ನಿ, ಶಿವನಿಗೆ ಆಹ್ವಾನವೇ ಇಲ್ಲ. ಎಲ್ಲರೂ ಕೈಲಾಸದ ಮುಂದೆ ಹೋಗ್ತಾ ಇರ್ತಾರೆ, ಗೋಲೋಕಕ್ಕೆ ಬರ್ತಾ ಇರ್ತಾರೆ. ಸತೀದೇವಿ ಕೇಳಿಕೊಂಡು ಹೋಗ್ತಾ ಇದೆ, ನಿಮ್ಮ ತಂದೆ ಯಜ್ಞ ಮಾಡ್ತಾ ಇದ್ದಾರೆ, ಇಲ್ಲ ನಮಗೆ ಹೇಳಿಕೆ ಇದೆ, ನೀವು ಬರೋದಿಲ್ಲ ಅಂತ ಕೇಳ್ತಾರೆ. ಸತೀದೇವಿಗೆ ಪಾಪ ತಂದೆ ಹೇಳುವ ಗಡಿಗೆ ಬರೆದು ಹೋಗಿರ್ತಾನೆ. ಬರೆದು ಹೋದ್ರು ಕೂಡ ಪರವಾಗಿಲ್ಲ, ಹೋಗ್ಬೋದು. ಹೇಳಿಕೆ ಇಲ್ಲ, ಆಹ್ವಾನ ಇಲ್ಲ, ಇನ್ವಿಟೇಷನ್ ಇಲ್ಲದೆ ಹೋಗ್ಬೋದಲ್ಲ. ಆಹ್ವಾನ ಇಲ್ಲದೆ ಹೋದರೂ ಕೂಡ ತಂದೆಯ ಮನೆಗೆ ಅಂದರೆ ವಿವಾಹಿತ ಆಗಿರತಕ್ಕಂಥ ಸ್ತ್ರೀ ಪತಿಯ ಮನೆಯಿಂದ ತಂದೆ ಮನೆಗೆ ಹೋಗಬೇಕು ಅಂದರೆ ಪರ್ಮಿಷನ್ ಬೇಕು ಅಂತಿಲ್ಲ, ಕರೆದರೆ ಮಾತ್ರ ಹೋಗಬೇಕು, ಯಾವ ಬೇಕಾದರೂ ಹೋಗ್ಬೋದು. ಹಾಗೆ ತಂದೆ ಮನೆಯಲ್ಲಿ ಇರ್ತಾಳೆ, ಅಲ್ಲಿಂದ ಪತಿ ಮನೆಗೆ ಹೋಗಬೇಕು ಅಂದರೆ ಗಂಡನ ಕರೆದರೆ ಮಾತ್ರ ಹೋಗ್ತಾರೆ, ಇನ್ನೊಂದು ಹೋಗೋದಿಲ್ಲ ಅಂತ ಆಗಬೇಕಾದರೂ ಕೂಡ ತಂದೆಯ ಮನೆಯಿಂದ ಗಂಡನ ಮನೆಗೆ, ಗಂಡನ ಇದಕ್ಕೆ ಯಾವುದೇ ಆಹ್ವಾನ ಬೇಕು ಅಂತಿಲ್ಲ. ಹಾಗೆ ಗುರುಗಳ ಮನೆಗೆ, ಗುರುಗಳು ಇರ್ತಾರೆ, ಗುರುಗಳ ಮನೆಗೆ ಹೋಗ್ಬೋದು. ದೇವಸ್ಥಾನಗಳಿಗೆ ಇನ್ನೊಂದು ಹೇಳಿಕೆ ಬೇಕು ಅಂತಿಲ್ಲ, ಹಾಗೆ ಹೋಗ್ಬೋದು. ಅದರಿಂದ ತಂದೆ ಮನೆಗೆ ಹೋಗ್ತೇನೆ ಅಂತೇಳಿ ಶಿವ ಬೇಡ ಅಂತ ಬರ್ತಾರೆ. ರುದ್ರದೇವರಿಗೆ ಆಹುತಿಯನ್ನು ಕೊಡುವುದಿಲ್ಲ, ಅವಮಾನ ಆಗುತ್ತೆ, ದೇಹತ್ಯಾಗವನ್ನು ಮಾಡಿಬಿಡ್ತಾನೆ. ಶಿವ ಬಂದು ಯಜ್ಞವನ್ನು ಧ್ವಂಸವನ್ನು ಮಾಡಿ ದಕ್ಷ ಪ್ರಜಾಪತಿಗಳ ಶಿರಚ್ಛೇದವನ್ನು ಮಾಡ್ತಾನೆ. ಹಾಗಾಗಿ ಸತೀದೇವಿಗೆ ಮಕ್ಕಳಾಗಲಿಲ್ಲ ಎಂಬಂಥ ಕಥೆಯನ್ನು ವರ್ಣನೆ ಮಾಡ್ತಾರೆ. ಅವಳೇ ಪುನಃ ಮುಂದೆ ಪರ್ವತರಾಜ ಹಿಮಾಲಯನ ಮಗಳಾಗಿ ಪಾರ್ವತಿಯಾಗಿ ಜನಿಸಿ ಅದೇ ಶಿವನನ್ನು ಪುನಃ ಮದುವೆಯಾಗತಕ್ಕಂಥದ್ದು. ಆನಂತರ ದಕ್ಷ ಪ್ರಜಾಪತಿಗಳ ತಲೆ ಕತ್ತರಿಸಿ ಅಲ್ಲಿ ಒಂದು ಆಡಿನ ಮೇಷ, ಇದು ಮೇಕೆಯ ತಲೆಯನ್ನಿಟ್ಟು ಅವನನ್ನು ಬದುಕಿಸುವಂಥದ್ದು ಅಂತ ಆ ಕಥೆ ಬರುತ್ತೆ. ಹೀಗೆ ಆ ದಕ್ಷ ಪ್ರಜಾಪತಿಗಳ ಮಕ್ಕಳ ಕಥೆಯನ್ನು ವರ್ಣನೆ ಮಾಡತಕ್ಕಂಥದ್ದು ಭಾಗವತ. ಆನಂತರ ಹೀಗೆ 3 ಜನ ಸ್ವಯಂಭೂಮನುವಿನ ದೇವಮೂರ್ತಿ, ಆಕೃತಿ, ಪ್ರಸೂತಿ 3 ಜನ ಹೆಣ್ಣು ಮಕ್ಕಳ ವಂಶವನ್ನು ವರ್ಣನೆ ಮಾಡಿದರು. ತದನಂತರದಲ್ಲಿ 2 ಗಂಡು ಮಕ್ಕಳಿದ್ದಾರೆ ಅವರಿಗೆ, ಪ್ರಿಯವ್ರತ ಮತ್ತು ಉತ್ತಾನಪಾದ. ಪ್ರಿಯವ್ರತ ದೊಡ್ಡ ಮಗ, ಅವನಿಗೆ ಈ ಸಂಸಾರದ ಮೇಲೆ ರಾಜ್ಯಭಾರ ಯಾವುದನ್ನ ಆಸಕ್ತಿ ಇರಲಿಲ್ಲ. ಏನಾಯಿತು, ತಪಸ್ಸು ಮಾಡಬೇಕು ಅಂತ ಹೊರಟು ಬಿಡ್ತಾರೆ ರಾಜ್ಯ ಮೇಲೆ. ಎಲ್ಲನೆಯೂ ಉತ್ತಾನಪಾದ ಅವನನ್ನು ರಾಜ ಅಂತ ಮಾಡ್ತಾರೆ. ಅವನಿಗಿಬ್ಬರು ಪತ್ನಿಗಳು. ಅಲ್ಲಿ ಕಥೆಯನ್ನು ಹೇಳ್ತಾರೆ. ಯಾಕೆ ಭಗವಂತನ ಮಹಾಭಕ್ತ ಅವತಾರ ಮಾಡಲಿಕ್ಕಿದೆ, ಅವನ ಕಥೆಯನ್ನು ವರ್ಣನೆ ಮಾಡಬೇಕು. ಉತ್ತಾನಪಾದನ ತನಗೆ ಇಬ್ಬರು ಪತ್ನಿಯಲ್ಲಿ ಸುನೀತಿ, ಸುರುಚಿ ಅಂತ. ಸುನೀತಿಗೆ ಧ್ರುವ ಮಹಾರಾಜರು ಮಗನಾಗಿ ಜನಿಸ್ತಾರೆ, ಸುರುಚಿ ಉತ್ತಮ ಅಂತ ಮಗನಾಗಿ ಜನಿಸ್ತಾರೆ. ಎರಡನೆಯ ಪತ್ನಿ ಮೇಲೆ ಬಹಳಷ್ಟು ಪ್ರೀತಿ ರಾಜನಿಗೆ. ಆ ರಾಜನ ಕಡೆ ಸಿಂಹಾಸನದ ಮೇಲೆ ಕೂತಿದ್ದಾಗ ಕಡೆಯ ಮೇಲೆ ಉತ್ತಮ ಕೂತ್ಕೊಂಡಿದ್ದಾನೆ. ಎರಡನೆಯ ಪತ್ನಿಯ ಮಗ ಧ್ರುವ ನೋಡ್ತಾನೆ, ಬಾಲಕ 16 ವರ್ಷದ ಬಾಲಕ, ನಾನು ಕೂಡ್ತೇನೆ ಅಂತ ಹೋದಾಗ ಸುರುಚಿ ತಳ್ಳಿ ಬಿಡ್ತಾಳೆ. ಆ ತೊಡೆ ಮೇಲೆ, ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕಾದ್ರೆ ಇನ್ನು ನನ್ನ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಬೇಕು ಅಂತ ಹೇಳಿ ಕಳಿಸಿಬಿಡ್ತಾನೆ. ಅಳ್ತಾ ಬರ್ತಾನೆ. ತನ್ನ ತಾಯಿ ಸುನೀತಿ ಹೇಳ್ತಾನೆ, ಧ್ರುವ ಹೌದು, ನೀನು ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಬರಬೇಕು, ಹಾಗೆ ಹೊರಟು ಬಿಡು, ಕಾಡಿ ಹೋಗಿ ತಪಸ್ಸು ಮಾಡಿ ಭಗವಂತನ ಒಲಿಸಿಕೊಂಡು ಬಾ. ಆದರೆ ಬರೀ ತಂದೆ ತೊಡೆ ಮೇಲೆ ಕೂರ್ತೇನೆ ಅಂತ ಅಷ್ಟೇ ಮಾಡಲ್ಲ, ಭಗವಂತ ನೀನು ಏನು ಬೇಕಾದರೂ ಕೇಳೋದು ಕೊಡ್ತಾನೆ, ಒಳ್ಳೆ ಜ್ಞಾನ ಕೊಡ್ತಾನೆ, ನಿನ್ನ ಅವನ ಲೋಕವನ್ನೇ ಕೊಡ್ತಾನೆ. ಹೋಗಬೇಕಾದ್ರೆ ಮನಸ್ಸಿನಲ್ಲಿ ನಿನ್ನ ಚಿಕ್ಕ ತಾಯಿಯ ಮೇಲೆ ಯಾವುದೇ ರೀತಿಯ ಕೆಟ್ಟ ಭಾವನೆಯನ್ನು ಇಟ್ಟುಕೊಳ್ಳದೆ ಹೋಗು, ಅವಳನ್ನು ಇಂದಿಗೂ ದ್ವೇಷ ಮಾಡಬೇಡ ಅಂತ ಒಳ್ಳೆಯ ಸಲಹೆಯನ್ನು ಕೊಟ್ಟು ಕಳಿಸ್ತಾನೆ. ಹೋಗ್ತಾನೆ. 5-6 ವರ್ಷದ ಬಾಲಕ ತಪಸ್ಸಿಗೆ ಹೊರಟು ಹೋಗ್ತಾನೆ. ದಾರಿಯಲ್ಲಿ ನಾರದರ ಕೈಲಿ ಹೋಗ್ತಾ ಇದೆಯಾ ಮಗು,
ತಪಸ್ಸು ಮಾಡಬೇಕು. ಯಾಕೆ? ದೇವರು ನೋಡಬೇಕು. ಅಯ್ಯೋ ಅದೆಲ್ಲ ಆಗೋದಿಲ್ಲ. ನೂರಾರು ಸಾವಿರಾರು ವರ್ಷ ತಪಸ್ಸು ಮಾಡಿಕೊಂಡೇ ಇದ್ದಾರೆ ಇನ್ನೂ ಎಲ್ಲ ಋಷಿಮುನಿಗಳು, ಇನ್ನೂ ಕಾಣಿಸಿಲ್ಲ ಭಗವಂತ. ನೀನು 5 ವರ್ಷ ಮೇಲೆ ಏನು ಮಾಡ್ತೀಯ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಅವನ ನಿಷ್ಠೆ ಎಷ್ಟು ಅಂತ ಪರೀಕ್ಷೆ ಮಾಡಲಿಕ್ಕೆ ಅಂತ ಕೇಳಿರ್ತಾರೆ ನಾರನ್ನು. ನಾನು ಖಂಡಿತವಾಗಿ ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳಿದಾಗ ನಾರನ್ನು ಅವನ ಗುರುಗಳಾಗಿ ಬಂದಿರ್ತಾರೆ. ಸ್ವರೂಪೋದ್ಧಾರಕ್ಕೆ ಗುರುಗಳು. ವಾಸುದೇವ ದ್ವಾದಶಾಕ್ಷರ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ, ಆ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಜನ ತಪಸ್ಸು ಮಾಡಿ ಹೋಗುವುದು ಮಂತ್ರದಿಂದ ಅಂತ ಕಳಿಸಿಕೊಡ್ತಾರೆ. ಯಮುನಾ ನದಿ ತೀರಕ್ಕೆ ಹೋಗು ಅಂತ ಹೇಳ್ತಾರೆ. ಯಮುನಾ ನದಿ ತೀರದಲ್ಲಿ ಮಧುವನ ಅಂತ ಒಂದು ವನ ಕಾಡು. ಪ್ರತಿನಿತ್ಯ 3 ಹೊತ್ತು ಸ್ನಾನ ಮಾಡೋದು, ತಪಸ್ಸು ಮಾಡೋದು. ಹೀಗೆ ತಪಸ್ಸು ಪ್ರಾರಂಭ ಮಾಡ್ತಾನೆ. ಮೊದಲನೇ ತಿಂಗಳು ಊಟ ಗೀಟೆ ಅಲ್ಲಿರ್ತಕ್ಕಂಥ ಹಣ್ಣು ಹಂಪಲು ತಿಳ್ಕೊಂಡು 1 ತಿಂಗಳು ತಪಸ್ಸು ಮಾಡ್ತಾನೆ. ಭಗವಂತ ಬರಲಿಲ್ಲ. 2ನೇ ತಿಂಗಳು ಬಂದು ಅದು ಹಣ್ಣು ಹಂಪಲು ಎಷ್ಟು ದಿನ ತಿನ್ನೋದಲ್ಲ, 3 ದಿನಕ್ಕೆ ಒಮ್ಮೆ ಹಣ್ಣು ತಿನ್ನೋದು, ತಪಸ್ಸು ಮಾಡೋದು. 1 ತಿಂಗಳಾಯಿತು, ಭಗವಂತ ಬರ. 2ನೇ ತಿಂಗಳು ಬಂದು ಹಣ್ಣು ತಿನ್ನೋದು ಬಿಟ್ಟ. ಭೂಮಿ ಮೇಲೆ ಮರದಿಂದ ಬಿದ್ದಿರತಕ್ಕಂಥ ಒಣ ಎಲೆಗಳು, ಹುಲ್ಲು, ಡ್ರೈ, ಅದನ್ನೇನು ಸಾರ ಹಾಕಿರೋದು, ಅದನ್ನು 6 ದಿನಕ್ಕೆ ಒಮ್ಮೆ ತಿಂದುಕೊಂಡು ತಪಸ್ಸು ಮಾಡ್ತಾನೆ. 1 ತಿಂಗಳು ಬರೋದಿಲ್ಲ ಭಗವಂತ. 3ನೇ ತಿಂಗಳು ಬಂದು ಅದನ್ನು ನಿಲ್ಲಿಸಿಬಿಟ್ಟ. ಬರೀ ನೀರು ಕುಡಿತಾನೆ. ಅದು ಎಷ್ಟು? 9 ದಿನಕ್ಕೆ ಒಮ್ಮೆ ನೀರು ಕುಡಿದು ತಪಸ್ಸು ಮಾಡೋದು. ಮತ್ತೆ 1 ತಿಂಗಳು ಮಾಡ್ತಾನೆ, ಬರಲಿಲ್ಲ. 4ನೇ ತಿಂಗಳು ಬಂತು, ನೀರು ಕುಡಿಯೋದು ಬಿಟ್ಟ. ಕೇವಲ ಶ್ವಾಸ ಉಸಿರಾಟ ಮಾಡ್ತಾರೆ. ಅದು ಎಷ್ಟು? 12 ದಿನಗಳಿಗೆ ಒಮ್ಮೆ ಶ್ವಾಸ ತಗೊಳ್ಳೋದು. ಮತ್ತೆ ಕುಂಭಕದಲ್ಲಿ ತಪಸ್ಸು, ಮತ್ತೆ 12 ದಿನಕ್ಕೆ ಹೀಗೆ 1 ತಿಂಗಳು ಮಾಡ್ತಾರೆ. 5 ತಿಂಗಳು ಕಳೆದು ಭಗವಂತ ಬರಲಿಲ್ಲ. ಆಮೇಲೆ ಅದು ಬಿಟ್ಟು ನಿರಂತರವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಾಣವಾಯುವನ್ನು ನಿಗ್ರಹ ಮಾಡಿಕೊಂಡು ತಪಸ್ಸು ಮಾಡಿದಾಗ ಏನಾಗೋಯಿತು? ಇಡೀ ಲೋಕದಲ್ಲಿ ಜನರ ಶ್ವಾಸೋಚ್ಛ್ವಾಸ ನಿಂತೋಯ್ತು. ಯಾಕೆ? ಅವನು ನಿಲ್ಲಿಸಿಬಿಟ್ಟಿದ್ದಾನೆ. ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಧ್ರುವ ತಪಸ್ಸು ಮಾಡ್ತಾ ಇದ್ದೇನೆ ಬಾಲಕ, ಪ್ರಪಂಚದ ಶ್ವಾಸ ನಿಂತು ಹೋಗಿದೆ. ಭಗವಂತ ನೀನು ಹೋಗುವಂತ ಕಳಿಸಿದಾಗ ಭಗವಂತ ಬರ್ತಾನೆ. ವಾಸುದೇವರು ಭಗವಂತ ಅವನ ಮುಂದೆ ಪ್ರತ್ಯಕ್ಷನಾಗಿ ಬಂದು ನಿಲ್ತಾನೆ. ಕಣ್ಣೇ ತೆರೆಯುವುದಿಲ್ಲ. ದೇವರೇ ಮುಂದೆ ಬಂದು ನಿಂತುಕೊಂಡು ಧ್ರುವ ಕಣ್ಣು ತೆರೆಯುವುದಿಲ್ಲ. ಯಾಕೆ? ಆ ದೇವರು ಅವನ ಒಳಗಿದ್ದಾನೆ. ಒಳಗಣ್ಣಿನಿಂದ ತನ್ನ ಹೃದಯದ ಒಳಗೆ ದೇವರನ್ನು ನೋಡ್ತಾನೆ ಇದ್ದಾನೆ ಧ್ರುವ. ಆದ್ದರಿಂದ ಹೊರಗೆ ಯಾರು ಬಂದು ನಿಂತುಕೊಂಡು ಅದು ಗೊತ್ತಾಗಲಿಲ್ಲ. ಏನು ಮಾಡಿದ ಭಗವಂತ? ಆ ಒಳಗಿನ ತನ್ನ ರೂಪವನ್ನು ಅದೃಶ್ಯ ಮಾಡಿಬಿಡ್ತಾನೆ. ಕಾಣಿಸೋದಿಲ್ಲ. ಸಡನ್ನಾಗಿ ಅದೃಶ್ಯ ಆದಾಗ ಏನಾಗುತ್ತೆ? ಕಣ್ಣು ತೆರೆದಾನೆ. ಕಣ್ಣು ತೆರೆದಾಗ ಒಳಗಿರ್ತಕ್ಕಂಥ ರೂಪ ಮುಂದೆ ಬಂದು ನಿಂತುಕೊಂಡಿದೆ. ಬಹಳಷ್ಟು ಸಂತೋಷ ಆಯಿತು. ಮಾತೇ ಬರ್ತಾ ಇಲ್ಲ, ಬಾಯಿ ಏನು ಮಾತಾಡಲಿಕ್ಕೆ ಬರೋದಿಲ್ಲ. ಭಗವಂತ ತನ್ನ ಕೈಯಲ್ಲಿರ್ತಕ್ಕಂಥ ಶಂಕರಿಂದ ಅವನ ಕೆನ್ನೆಯನ್ನು ಮುಟ್ತಾನೆ. ಮುಟ್ಟಿದಾಗ ಅವನಿಗೆ ಮಾತು ಬರುತ್ತೆ. ಯೋಂತಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತ ಮತ್ತು ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಶಂಖ ಅಂದರೆ ಅದು ಮಹಾಲಕ್ಷ್ಮಿ ಸನ್ನಿಧಾನ. ಶಂಖ ಅದರಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಶಂಖದಲ್ಲಿದೆ. ಸಕಲ ತೀರ್ಥಾಭಿಮಾನ ದೇವತೆಗಳ ಸನ್ನಿಧಾನ ಅಲ್ಲಿ ಇದೆ. ಹಾಗಾಗಿ ಯಾರಾದರೂ ಮಲಗಿದ್ರೆ ಎಬ್ಬಿಸಬೇಕು. ಹೇಳಿದ್ರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎಚ್ಚರಾಗುತ್ತೆ. ಹಾಗೆ ಅವನ ಎಲ್ಲ ಇಂದ್ರಿಯಗಳು ಸ್ತಬ್ಧ ಆಗಿರ್ತವೆ. ಉಸಿರಾಟವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಮೇಲೆ ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಹಾಗೆ ಮಾತು ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡದೇ ಇರತಕ್ಕಂಥ ಅದನ್ನು ಕೆಲಸ ಮಾಡಬೇಕಾದ್ರೆ ನೀರನ್ನು ಹಾಕಬೇಕು. ಹಾಗೆ ನೀರಿನಿಂದ ಶಂಖವನ್ನು ಇಟ್ಟಾಗ, ಶಂಖದಿಂದ ಸ್ಪರ್ಶ ಮಾಡಿದಾಗ ಮಾತು ಹೊರಬರುತ್ತೆ. ಹೀಗೆ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ಏನು ಬೇಕು ಅಂತ ಮಾಡ್ತಾನೆ. ನನಗೇನು ಬೇಡ, ನನಗೆ ನಿನ್ನ ಅನುಗ್ರಹ ಮಾಡಿ, ನಿನ್ನ ಜ್ಞಾನವನ್ನು ಕೊಡು, ನಿನ್ನ ಭಕ್ತಿಯನ್ನು ಕೊಡು, ನಿನ್ನ ಪಾದ ಸೇವೆಯನ್ನು ಕೊಡು ಅಂತ ಕೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ನೀನು ಇಲ್ಲಿ ಯಾಕೆ ಬಂದಿದ್ದು ತಪಸ್ಸು ಮಾಡಲಿಕ್ಕೆ ಅಂತ ನನಗೆ ಗೊತ್ತಿದೆ. ನಿನಗೆ ನಿನ್ನ ತೊಡೆ ಅಷ್ಟೇ, ನಿನ್ನ ತಂದೆಯ ತೊಡೆ ಮೇಲೆ ಕುತ್ಕೊಳ್ತಕ್ಕಂಥ ಅವಕಾಶ ಅಷ್ಟೇ ಅಲ್ಲ, ಇಡೀ ಸಿಂಹಾಸನ ನಿಮಗೆ ಸಿಗ್ತದೆ. ಆ ಸಿಂಹಾಸನದಲ್ಲಿ ಕೂತ್ಕೊಂಡು ನೀನು ರಾಜ್ಯಭಾರವನ್ನು ಮಾಡು. ಎಷ್ಟು? 36,000 ವರ್ಷಗಳ ಕಾಲ ಧ್ರುವ ಮಹಾರಾಜರು ಇರ್ತಾರೆ. ಅಷ್ಟು 1000 ವರ್ಷ ತಪಸ್ಸು ಮಾಡಿದ ನಂತರ ನಿನಗೆ ಧ್ರುವಲೋಕವನ್ನು, ಧ್ರುವಲೋಕ ಅಂದರೆ ಶಿಂಶುಮಾರರು ಭಗವಂತ ಇರತಕ್ಕಂಥ ಶಾಶ್ವತವಾಗಿರತಕ್ಕಂಥ ಲೋಕ. ಶಿಂಶುಮಾರ ಅಂತ ಭಗವಂತನ ನಾಮಧೇಯ. ಆ ರೂಪ ಚೇಳು ವೃಶ್ಚಿಕದ ಆಕಾರದಲ್ಲಿ ಇರುತ್ತೆ. ಚೇಳಿನ ರೂಪದಲ್ಲಿ ಇರುತ್ತೆ. ಬಾಲದ ತುದಿಯ ಮೇಲೆ ಧ್ರುವ ಮಹಾರಾಜರಿಗೆ ಸ್ಥಾನವನ್ನು ಕೊಡ್ತಾನೆ. ಆ ಶಿಂಶುಮಾರ ಭಗವಂತನನ್ನ ಎಲ್ಲ ಗ್ರಹಗಳು, ನಕ್ಷತ್ರಗಳು ಪ್ರದಕ್ಷಿಣೆ ಬರ್ತಾ ಇರ್ತಾರೆ. ಸಪ್ತರ್ಷಿಗಳು ಪ್ರದಕ್ಷಿಣೆ ಬರ್ತಾರೆ. ಇಂಥ ಶಾಶ್ವತವಾಗಿರ್ತಕ್ಕಂಥ ಸ್ಥಾನವನ್ನು ಧ್ರುವ ಮಹಾರಾಜರಿಗೆ ಭಗವಂತನಿರ್ತಾನೆ. ಅದು ಎಲ್ಲಿವರೆಗೆ? ಪ್ರಳಯ ಕಾಲದವರೆಗೆ. ಆನಂತರ ಭಗವಂತ ತನ್ನ ಲೋಕವನ್ನು ಅವರಿಗೆ ಹೀಗೆ ಇಟ್ಟು ಧ್ರುವ ಮಹಾರಾಜರಿಗೆ ಅನುಗ್ರಹವನ್ನು ಮಾಡ್ತಾನೆ. ಆನಂತರ ಧ್ರುವ ಮಹಾರಾಜರ ಕಥೆಯನ್ನು ವರ್ಣನೆ ಮಾಡ್ತಾ ಇಲ್ಲ. ಸ್ವತಃ ಶಿಂಶುಮಾರ ಭಗವಂತ ಮತ್ತು ವಾಯುದೇವರು ತಮ್ಮ ಮಕ್ಕಳನ್ನು ಧ್ರುವ ಮಹಾರಾಜರಿಗೆ ಮದುವೆ ಮಾಡಿಕೊಳ್ತಾರೆ. ಹೀಗೆ ಅಲ್ಲಿ ಪುನಃ ಸೃಷ್ಟಿ ಎನ್ನುವಂಥದ್ದು ಮುಂದಕ್ಕೆ ನಡೆದುಕೊಂಡು ಹೋಗುತ್ತೆ ಅಂತ ಅದನ್ನು ವರ್ಣನೆ ಮಾಡತಕ್ಕಂಥದ್ದು. ಇಷ್ಟು ಧ್ರುವ ಮಹಾರಾಜರ ಕಥೆಯನ್ನು ಹೇಳಿದ ಮೇಲೆ ಆ ವಂಶದಲ್ಲಿ ಪುನಃ ಮುಂದೆ ಅನೇಕ ಮಕ್ಕಳು ಜನಿಸ್ತಾರೆ. ಅಲ್ಲಿ ಪೃಥು ಚಕ್ರವರ್ತಿ ಅಂತ
ಒಬ್ಬ ರಾಜ ಜನಿಸುವಂಥದ್ದು ಪೃಥು ಚಕ್ರವರ್ತಿ ಅಂತ ಹೇಳ್ತಾರೆ. ಯಾಕೆಂದರೆ ಪೃಥು ಚಕ್ರವರ್ತಿ ಸಾರ್ವಭೌಮ, ಇಡೀ ಭೂಮಂಡಲಕ್ಕೆ ಸಾರ್ವಭೌಮನಾಗಿರ್ತಾನೆ. ಅವನಲ್ಲಿ ಭಗವಂತನ ವಿಶೇಷ ರೂಪ ಆವೇಶ, ರಾಜರಾಜೇಶ್ವರ ಅಂತ ಭಗವಂತನ ಒಂದು ರೂಪ ಎಲ್ಲ ಚಕ್ರವರ್ತಿಗಳಲ್ಲಿ ಇರುತ್ತೆ. ಅದು ಪೃಥು ಚಕ್ರವರ್ತಿಯಲ್ಲಿ ಬರುತ್ತೆ. ಅವನ ತಂದೆಯಾಗಿರ್ತಕ್ಕಂಥ ಬೇನ ಮಹಾದುಷ್ಟ, ಮಹಾದೈತ್ಯ, ಮಹಾನಾಸ್ತಿಕ, ದೇವರೇ ಇಲ್ಲ. ಯಾರೂ ಕೂಡ ಪೂಜೆ ಪುರಸ್ಕಾರ ಯಜ್ಞ ಯಾಗ ದಾನ ಧರ್ಮ ಏನು ಮಾಡಬಾರ್ದು. ಏನೇ ಮಾಡ್ತೀರಾದರೆ ನನಗೆ ಮಾಡಿ, ನನ್ನನ್ನು ಬಿಟ್ಟು ಬೇರೆ ದೇವರಿಲ್ಲ ಅಂತ ಎಲ್ಲವನ್ನು ನಿಲ್ಲಿಸಿರ್ತಾನೆ. ಋಷಿಮುನಿಗಳಿಗೆ ಹೋಗ್ಬಾರ್ದು, ಅವರು ತಪಸ್ಸು ಮಾಡ್ತಾರೆ, ಯಜ್ಞ ಅದು ಬಿಟ್ಟು ಬೇರೆ ಇಲ್ಲ. ಅದೇ ಮಾಡಬಾರ್ದು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಬುದ್ಧಿ ಹೇಳ್ತಾರೆ, ಕೇಳೋದಿಲ್ಲ. ನಮ್ಮ ತಪಶಕ್ತಿಯಿಂದ ಅವನನ್ನು ಸಾಯಿಸಿಬಿಡ್ತಾರೆ. ಅವನು ಸತ್ತು ಹೋದ, ರಾಜ ಹೋದ, ಇನ್ನು ಮುಂದೆ ರಾಜ್ಯ ನಡೀಬೇಕು. ಅದಕ್ಕೋಸ್ಕರ ಅವನ ಬಲತೋಳನ್ನು ಮಥನ ಮಾಡಿದಾಗ ಅಲ್ಲಿಂದ ಜನಿಸುವಂಥದ್ದು ಪೃಥು ಚಕ್ರವರ್ತಿ. ಭಗವಂತನ ವಿಶೇಷ ಆದೇಶ ಇರ್ತದೆ. ಪೃಥು ಚಕ್ರವರ್ತಿ ಜನಿಸಿದಾಗ ಏನಾಗುತ್ತೆ, ಎಲ್ಲ ಕಡೆ ಮಳೆ ಬೆಳೆ ಏನಿದೆ. ಯಾಕೆ ಲೋಕದಲ್ಲಿ ಯಾವಾಗ ಬರಗಾಲ ಕ್ಷಾಮ ಬರುತ್ತೆ ಅಂದರೆ, ಲೋಕವನ್ನು ಅಥವಾ ಭೂಮಿಯನ್ನು, ರಾಜ್ಯವನ್ನು, ದೇಶವನ್ನು ಆಳ್ತಕ್ಕಂಥ ವ್ಯಕ್ತಿ ನಾಸ್ತಿಕನಾದಾಗ ಏನಾಗುತ್ತೆ, ಭೂದೇವಿ ಬೆಳೆಯನ್ನು ಕೊಡುವುದಿಲ್ಲ, ಮಳೆಯೂ ನಿಂತು ಹೋಗುತ್ತೆ. ಹಾಗಾಗಿ ಅವನ ಕಾಲದಲ್ಲಿ ಅಷ್ಟು ವರ್ಷಗಳ ಕಾಲ ಬರಗಾಲದ ರೀತಿ ಭೂಮಿ ಬೆಳೆಯನ್ನೇ ಕೊಡ್ತಾ ಇದ್ದೇನೆ. ರಾಜರತ್ನ ಕಂಪ್ಲೇಂಟ್ ಮಾಡ್ಕೊಂಡು ಹೀಗಾಯಿತು ಅಂತ ಹೇಳಿದಾಗ ರಾಜ ಶಿಕ್ಷೆಯನ್ನು ಕೊಟ್ಟು ಹೋಗ್ತಾನೆ. ಹೇಳ್ತಾರೆ, ನಿನ್ನ ತಂದೆ ಇಂತಹ ನಾಸ್ತಿಕನಾಗಿದ್ದ, ದುಷ್ಟನಾಗಿದ್ದ, ಆದ್ದರಿಂದ ನಾನು ನನ್ನಲ್ಲಿ ಭೂಮಿಯಲ್ಲಿ ಹಾಕಿರ್ತಕ್ಕಂಥ ಬೆಳೆ ಬರಬೇಕು ಅಂತ ಆಗಿರ್ತಕ್ಕಂಥ ಎಲ್ಲ ಬೀಜಗಳನ್ನು ಭೂಮಿಯಲ್ಲಿ ಉಳಿದಿದೆ, ನನ್ನ ಹತ್ತಿರ ಎಲ್ಲ ಇದೆ, ಎಲ್ಲವನ್ನೂ ನೀನು ಪಡ್ಕೊಳ್ಳು ಅಂತ ಹೇಳಿದಾಗ ಪೃಥು ಚಕ್ರವರ್ತಿ ಘೋಷಣೆ ಮಾಡ್ತಾರೆ. ಯಾರ್ಯಾರು ಏನೇನು ಬೇಕೆ ಎಲ್ಲ ಪಡ್ಕೊಳ್ಳಿ. ಭೂಮಿಯಲ್ಲಿ ಹಸುವಿನ ರೂಪದಲ್ಲಿ ನಿಂತ್ಕೊಳ್ತಾರೆ. ಹಸು ಹಾಲು ಕೊಡಬೇಕಾದ್ರೆ ಕರು ಬೇಕು, ಕರು ಇಲ್ಲ ಅಂದರೆ ಹಸು ಹಾಲು ಕೊಡಬೇಕು. ಹಾಗೆ ಆಯಾಯ ದೇವತೆಗಳಲ್ಲಿ ಋಷಿಗಳು, ಗುರುಗಳು, ಬಂಧುಗಳು ಪ್ರತಿಯೊಬ್ಬರೂ ಕೂಡ ತಮ್ಮ ನಾಯಕನನ್ನು, ರಾಜನನ್ನು ಕರುವನ್ನಾಗಿ ಮಾಡಿಕೊಂಡು ಏನೇನು ಬೇಕು ಎಲ್ಲ ಪಡ್ಕೊಳ್ತಾರೆ. ಹೀಗೆ ಪೃಥ್ವಿ ಅಂತ ಅನ್ನಿಸಿಕೊಳ್ತಾಳೆ. ಅಂದಿನಿಂದ ಭೂದೇವಿ ಪೃಥ್ವಿನ ಮಗಳಂತ ಆಗಬೇಕು. ಅಲ್ಲಿವರೆಗೆ ಎಲ್ಲೆಲ್ಲೂ ಜನವಸತಿ ಇತ್ತು ಅಷ್ಟೇ. ಆದರೆ ಒಂದು ಭೂಮಿ ಸಮತಟ್ಟಾಗಿ ಇರಲಿಲ್ಲ. ಪೃಥು ಚಕ್ರವರ್ತಿ ಏನು ಮಾಡ್ತಾನೆ, ತನ್ನ ಬಿಲ್ಲಿನ ತುದಿಯಿಂದ ಇಡೀ ಭೂಮಿಯನ್ನು ಒಂದು ಲೆವೆಲ್ ಅಂತ ಮಾಡ್ತಾನೆ. ಆಗ ಜನವಸತಿ ಎಲ್ಲ ನಾಗರಿಕತೆ ಎಲ್ಲವೂ ಕೂಡ ಆನಂತರ ಬೆಳಕೊಂಡು ಬಂತು ಅಂತ ಹೇಳ್ತಾರೆ. ಆನಂತರ ಪುನಃ ಮುಂದವರೆಗೆ ಹೇಳ್ತಕ್ಕಂಥದ್ದು, ಮನುಷ್ಯ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಮಾಡದೇ ಹೋದರೆ ಏನಾಗುತ್ತೆ ಅಂತ ಅದನ್ನು ಒಂದು ಕಥೆಯ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಒಬ್ಬ ರಾಜ ಇರ್ತಾನೆ, ಪ್ರಾಚೀನ ಮರಿ ಅಂತ ಹೆಸರು. ದಿನ ಬೆಳಗಾದರೆ ಹೋಮ ಮಾಡೋದು, ಯಜ್ಞ ಮಾಡೋದು, ಯಾಗ ಮಾಡ್ತಾರೆ. ಹೋಮ ಯಜ್ಞ ಮಾಡಬೇಕು, ಏನು ಬೇಕು, ಗರ್ಭ ಬೇಕಲ್ಲ, ಗರ್ಭ ಒಣಗಿಸಬೇಕು. ಅದಕ್ಕೋಸ್ಕರ ಪೂರ್ವಾಭಿಮುಖವಾಗಿ ಗರ್ಭೆಯನ್ನು ಹಾಸಿಬಿಡ್ತಾರೆ. ಎಷ್ಟು ಹಾಸಿದ್ದಾರೆ, ನನ್ನ ಮನೆಯಲ್ಲೆಲ್ಲ, ನನ್ನ ಊರಿನ ತುಂಬ, ರಾಜ್ಯದ ತುಂಬೆಲ್ಲ ಹಾಸಿಬಿಡ್ತಾರೆ. ಪ್ರಾಚೀನ ಬಲಿ ಅಂತ ಪ್ರತಿನಿತ್ಯ ಯಜ್ಞ, ಬಲಿ ಕೊಡೋದು, ಯಜ್ಞ ಮಾಡೋದು. ನಾರದರು ಬರ್ತಾರೆ, ಬರೆದು ಒಂದು ದೃಶ್ಯ ತೋರಿಸ್ತಾರೆ. ನೋಡಪ್ಪ, ನೀವು ಒಂದು ಸೀನ್ ತೋರಿಸ್ಬೇಕು. ಏನು ಕಾಣಿಸುತ್ತೆ ಅಂದರೆ, ಅನೇಕ ಜೀವರಾಶಿಗಳ ಕೈಯಲ್ಲಿ ದೊಡ್ಡ ಖಡ್ಗ, ಕತ್ತಿ, ಮಜ್ಜುಗತ್ತಿ, ಕೊಡಲಿ, ಆಯುಧವನ್ನು ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ರಾಜ ಕೇಳ್ತಾರೆ, ನೀವು ಯಾರು ಕಾಯ್ತಾ ಇದ್ದಾರಲ್ಲ, ಯಾರನ್ನು ಕಾಯ್ತಾ ಇದ್ದಾರೆ, ಯಾಕೆ ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ದಕ್ಕೆ ನಾರದು ಹೇಳ್ತಾರೆ, ನೀವು ಯಾರೂ ಅಲ್ಲ, ನೀನು ಯಜ್ಞಯಾಗ ಮಾಡುವಾಗ ಬಲಿ ಕೊಟ್ಟಿದ್ದೇನೋ ಪ್ರಾಣಿಗಳನ್ನು, ಅವರೇ ಕಾಯ್ತಾ ಇದ್ದಾರೆ. ನೀನು ಯಾವಾಗ ಬರ್ತೀಯ, ನಿನ್ನನ್ನು ಯಾವಾಗ ಸಾಯಿಸಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಯ ಆಯಿತು. ಇವರು ನಾವು ಇದೆಲ್ಲ ಮಾಡಿ ಹಿಂದೆಲ್ಲ ಆಗುತ್ತಾ ಅಂತ ಕೇಳ್ತಾರೆ. ಹೌದು, ನಾನು ಮಾಡಿದ್ದು ಇದೆಲ್ಲ ಸ್ವರ್ಗ ಬೇಕು, ನನಗೆ ಸ್ವರ್ಗದಲ್ಲಿ ಸುಖ ಬೇಕು ಅಂತ ಇದೆಲ್ಲ ಮಾಡಿದ್ದೇನೆ ಅಂತ ಹೇಳಿದ್ದಕ್ಕೆ, ಸ್ವರ್ಗದಲ್ಲಿ ಸುಖ ಸಿಗುತ್ತೆ, ಯಾಕೆ ನೀವು ಯಜ್ಞ ಮಾಡಿದ್ದಕ್ಕೆ, ಆ ಪ್ರಾಣಿಗಳನ್ನು ಬಲಿ ಕೊಟ್ಟದ್ದಕ್ಕೆ ನೀವು ಶಿಕ್ಷೆ ಆಗಬೇಕಲ್ಲ, ನರಕದಲ್ಲಿ ನಿಮಗೆ ಶಿಕ್ಷೆ ಆಗುತ್ತೆ ಅಂತ ಇಷ್ಟು ಹೇಳಿದಾಗ ಬರೀ ಪಶ್ಚಾತ್ತಾಪ ಆಯಿತು. ಇನ್ನು ಮುಂದೆ ನಾನು ಮಾಡೋದಿಲ್ಲ, ನರಕದ ಹೊತ್ತು ನನಗೆ ಬೇಡ, ನರಕದ ಶಿಕ್ಷೆ ಬೇಡ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ನಾರದರು ಹೇಳ್ತಾರೆ, ನಿಷ್ಕಾಮ ಕರ್ಮವನ್ನು ಮಾಡು. ಸ್ವರ್ಗ ಬೇಕು, ಅದು ಬೇಕು, ಇದು ಬೇಕು, ಸುಖ ಬೇಕು, ಅದೆಲ್ಲ ಬಿಟ್ಟುಬಿಟ್ಟು ಭಗವಂತ ನಿನ್ನ ಅನುಗ್ರಹವನ್ನೇ ಸಾಕು, ಬೇರೆ ಏನು ಬೇಡ ಅಂತ ಅದನ್ನು ನಿಷ್ಕಾಮನೆಯಿಂದ ತಪಸ್ಸನ್ನು ಮಾಡು, ಯಜ್ಞಯಾಗಾದಿಗಳನ್ನು ಮಾಡು, ಭಗವಂತನ ಅನುಗ್ರಹ ಆಗುತ್ತೆ, ನರಕ ಲೋಕದಿಂದ ಶಿಕ್ಷೆ ತಪ್ಪುತ್ತೆ. ಯಾಕೆಂದರೆ ಜ್ಯೋತಿಷಿಗಳ ಹತ್ರ ಹೋಗ್ತೇವೆ, ಬಂದ್ಬಿಟ್ಟು ನನಗೆ ಹಂಗಾಗಿದೆ, ಹೀಗಾಗಿದೆ, ಜಾತಿಗಾದ ಬೇಕಾದಷ್ಟು ಹೇಳ್ತಾರೆ, ಅವನಿಗೆ ಈ ಪ್ರಾಯಶ್ಚಿತ್ತ ಮಾಡಬೇಕು, ಆ ಹೋಮ, ಈ ಹೋಮ, ನಾವು ಹೋಮ, ಶಾಂತಿ ಎಲ್ಲ ಹೇಳ್ತಾರೆ. ಇದು ಮಾಡಿ ನಾವು ಯಾಕೆ ಮಾಡ್ತೇವೆ, ಈಗ ನಮ್ಮ ಏನೋ ಕರ್ಮ ಇರ್ತಲ್ಲ, ಅದು ಕಳೆಯಲಿ, ಪಾಪ ಪರಿಹಾರ ಆಗಲಿ ಅಂತ ಮಾಡ್ತೇವೆ. ಆ ಮಾಡಿ ಇದ್ದರ ಕರ್ಮವೇ ಮತ್ತೆ ಶುದ್ಧಿ ಮಾಡ್ತೇವೆ, ಮತ್ತೆ ಅಲ್ಲಿ ಬಂಧಕ ಆಗಿಬಿಡ್ತೇವೆ. ಅದಕ್ಕೋಸ್ಕರ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ, ಪ್ರಾಯಶ್ಚಿತ್ತ ಮಾಡಲೇಬೇಕು. ಆದರೆ ಪ್ರಾಯಶ್ಚಿತ್ತವನ್ನು ಮಾಡುವಾಗ ಹೇಗೆ ಮಾಡಬೇಕು, ನಿಷ್ಕಾಮನೆಯಿಂದ ಮಾಡಬೇಕು. ಮತ್ತು ಹೇಗೆ ಮಾಡುವುದು, ಪ್ರಾಯಶ್ಚಿತ್ತಂತೂ ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ. ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡುವಾಗಲೂ ಕೂಡ
ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಲೇಬೇಕು. ಭಗವಂತನನ್ನು ಸ್ಮರಣೆ ಮಾಡಿಕೊಂಡೇ ಮಾಡಬೇಕು. ನಾವೇನು ಮಾಡ್ತೇವೆ, ಪವಿತ್ರ ಮಾಡ್ತಾ ಇರ್ತಾರೆ, ನಾವು ಮಾತಾಡ್ತಾ ಇರ್ತೀವಿ, ಮೊಬೈಲ್ ಇರ್ತೇವೆ, ಮೊಬೈಲನ್ನು ನೋಡ್ತಾ ಇರ್ತೇವೆ, ಮಾತಾಡಿಕೊಂಡಿರ್ತೇವೆ, ಅವ್ರು ಮುಗಿದು ಪ್ರಸನ್ನ ಕೊಡ್ತಿರೋ ಅದು ಪ್ರಾಯಶ್ಚಿತ್ತ ಅಂತ ತಿಳಿಸಿಕೊಳ್ಳುವುದಿಲ್ಲ. ಪ್ರಾಯಶ್ಚಿತ್ತ ಅಂದರೆ ಭಗವಂತನ ನಾಮಸ್ಮರಣ ಪೂರ್ವಕ ಮಾಡತಕ್ಕಂಥ ಪ್ರತಿಯೊಂದು ಕರ್ಮವೂ ಕೂಡ ಪ್ರಾಯಶ್ಚಿತ್ತ ಅಂತ ಅನ್ನಿಸಿಕೊಳ್ಳುತ್ತೆ ಅಂತ ಹೀಗೆ ಆ ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮಗಳಿಗಿರತಕ್ಕಂಥ ವ್ಯತ್ಯಾಸವನ್ನು ತೋರಿಸಿಕೊಟ್ಟು ಇದೆಲ್ಲ ಬಿಟ್ಟುಬಿಡು, ಸಕಾಮವನ್ನೇ ಬಿಟ್ಟು ನಿಷ್ಕಾಮದಿಂದ ಕರ್ಮವನ್ನು ಮಾಡುವಂಥ ಇಷ್ಟು ವಿಷಯವನ್ನು ಉಪದೇಶ ಮಾಡ್ತಾನೆ ಪ್ರಾಚೀನ ಬರೀ ರಾಜನಿಗೆ ಆ ನಾರದರು. ಹಾಗಾಗಿ ಮುಂದೆ ಏನು ಮಾಡ್ತಾರೆ, ಅದೇ ರೀತಿ ಪ್ರಾಚೀನ ಬರೀ ರಾಜ ಎಲ್ಲ ರಾಜ್ಯವನ್ನು ತನ್ನ ಮಕ್ಕಳಿಗೆ ವಹಿಸಿಕೊಡ್ತಾನೆ. ಹೋಗಿಬಿಟ್ಟು ತಪಸ್ಸಿಗೆ ಹೋಗ್ತಾನೆ. ಎಲ್ಲಿಗೆ ಈ ಕಪಿಲರೂಪಿ ಭಗವಂತ ಅಂತೇಳಿ ಬಂದ ಕಪಿಲರೂಪಿ ಭಗವಂತನ ಆಶ್ರಮಕ್ಕೆ ಹೋಗಿ ಅಲ್ಲಿ ನಿರಂತರವಾಗಿ ಭಗವಂತನನ್ನು ತಪಸ್ಸು ಮಾಡಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಭಗವಂತನ ಲೋಕಕ್ಕೆ ತೆರಳುತ್ತಾನೆ ಅಂತ ಆ ನಿಷ್ಕಾಮ ಕರ್ಮದ ಫಲವನ್ನು ಈ ರೀತಿ ಒಂದು ದೃಷ್ಟಾಂತದ ಮೂಲಕ ತೋರಿಸಿಕೊಡ್ತಾರೆ. ಆ ಪ್ರಾಚೀನ ಬರ್ಗಿ ರಾಜ, ಅವನಿಗೊಂದಿಷ್ಟು ಜನ ಮಕ್ಕಳಿದ್ದು ಅವರಿಗೆ ರಾಜ್ಯಭಾರ ವಹಿಸಿಕೊಂಡು ಇವನು ಹೊರಟಾಗಿದ್ದಾನೆ. ಅವನಿಗೆ 10 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಆ 10 ಜನವೇ ಒಂದೇ ಹೆಸರು. ಎಷ್ಟು ಜನ ಮಕ್ಕಳು ಇರ್ತಾರೆ, ನಾವು ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಇಡ್ತೇವೆ, ಎಷ್ಟು ಜನ ಬೇಕಾಗಿದೆ. ಇವನು 10 ಜನ ಮಕ್ಕಳು, 10 ಜನರಿಗೆ ಒಂದೇ ಹೆಸರು, ಪ್ರಚೇತಸರು ಒಂದು ಹೆಸರು. ಅವ್ರು ಹೇಳ್ತಾರೆ, ಮುಂದೆ ನೀವು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿ ಮತ್ತೆ ರಾಜ್ಯಭಾರವನ್ನು ಮಾಡಿ ಅಂತ ಹೇಳ್ತಾರೆ. ಅವ್ರು ಸೃಷ್ಟಿ ಕಾರ್ಯ ಮುಂದುವರಿಸಬೇಕಾದ್ರೆ ಏನು ಮಾಡಬೇಕು, ದೇವರ ಅನುಗ್ರಹ ಬೇಕು, ಅದಕ್ಕೋಸ್ಕರ ತಪಸ್ಸು ಮಾಡಬೇಕು ಅಂತ ಅವರು ಹೊರಡ್ತಾರೆ. ಸಮುದ್ರಕ್ಕೆ ಹೋಗ್ತಾರೆ ತಪಸ್ಸು ಮಾಡಬೇಕು ಅಂತ. ಮಧ್ಯದಲ್ಲಿ ಒಂದು ಸರೋವರ ಸಿಗ್ತದೆ. ಆ ಸರೋವರವನ್ನು ನೋಡುವಾಗ ಆ ಸರೋವರದಿಂದ ಶಿವ ಎದ್ದು ಬರ್ತಾರೆ. ನಂದಿಯ ಮೇಲೆ ಕೂತುಕೊಂಡು ರುದ್ರದೇವರು ಬರ್ತಾ ಇರ್ತಾರೆ. ಒಂದು ರುದ್ರದೇವರು ಅವರಿಗೆ ನಮಸ್ಕಾರ ಮಾಡ್ತಾರೆ. ಪ್ರಚೇತಸ 10 ಜನ ರುದ್ರದೇವರು ಉಪದೇಶವನ್ನು ಮಾಡ್ತಾರೆ. ಹೇಗೆ ಭಗವಂತನನ್ನು ಉಳಿಸಿಕೊಳ್ಳಬೇಕು, ಭಗವಂತನ ಜ್ಞಾನ ಸಂಪಾದನೆ ಹೇಗೆ ಮಾಡಬೇಕು, ಭಗವಂತನ ಹೇಗೆ ಭಕ್ತಿ ಮಾಡಬೇಕು, ಭಗವಂತನ ತಪಸ್ಸು ಹೇಗೆ ಮಾಡಬೇಕು ಅಂತ ಅಷ್ಟು ಜನರಿಗೆ ಉಪದೇಶವನ್ನು ಮಾಡ್ತಾರೆ. ಭಾಗವತದಲ್ಲಿ ಅದು ರುದ್ರಗೀತೆ ಅಂತ ಬಹಳಷ್ಟು ಪ್ರಸಿದ್ಧ. ಉಪದೇಶ ಮಾಡಿ ಹೋಗ್ತಾರೆ. ಇವರು ಸಮುದ್ರಕ್ಕೆ ಹೋಗಿಬಿಟ್ಟು ಸಮುದ್ರದ ತಳಭಾಗದಲ್ಲಿ ಕೂತ್ಕೊಂಡು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಆಮೇಲೆ ಭಗವಂತನ ಅನುಗ್ರಹ ಆಯಿತು. ಭಗವಂತನ ಅನುಗ್ರಹ ಪಡ್ಕೊಂಡು ಸೃಷ್ಟಿ ಮಾಡಬೇಕು ಅಂತ ಬರ್ತಾರೆ. ಸಮುದ್ರದಿಂದ ಮೇಲೆ ಎದ್ದು ಬಂದರೆ ಭೂಮಿಯೇ ಕಾಣಿಸೋದಿಲ್ಲ, ನೆಲವೇ ಕಾಣಿಸೋದಿಲ್ಲ. ಮತ್ತೇನು ಎಲ್ಲ ಕಡೆ ಮರ ಗಿಡ ಬಳ್ಳಿ ಬೆಳ್ಕೊಂಡ್ಬಿಟ್ಟಿದೆ. ನಾವು ಆಗಾಗ ಮನೆಯಲ್ಲಿ ಇಟ್ಟಿರುವಂತಹ ಏನು ಪಾಟಲ್ ಸಸ್ಯಗಳನ್ನು ಬೆಳೆಸ್ತಾ ಇದ್ದರೆ, ಪ್ಲ್ಯಾಂಟ್ಸ್ ಮಾಡ್ತಾ ಇದ್ದರೆ, ಕಟ್ ಮಾಡ್ತಾ ಇದ್ದರೆ ನೋಡ್ತಾ ಇದ್ದರೆ 4 ಬಾರಿ ಕರೆಕ್ಟಾಗಿ ಕಟ್ ಮಾಡ್ತಾರೆ. ಆ ಟೈಮಲ್ಲಿ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಏನೂ ಮಾಡಿದ್ರೆ ಹಾಗೆ ಬಿಟ್ಬಿಟ್ರೆ ಕಾಡಲ್ಲಿ ಬೆಳ್ಕೊಂಡಿರ್ತಾರೆ. ಮರ ಗಿಡಗಳು ಎಲ್ಲೆಲ್ಲಿ ಬೆಳ್ಕೊಂಡಿರ್ತಾರೆ. ಅದಕ್ಕೆ ಜಾಗ ಎಲ್ಲಿ ಹೋಗ್ತಾನೆ, ನೆಲ ಕಾಲಿಡಲಿಕ್ಕೆ ನೆಲದಲ್ಲಿ ಜಾಗ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ ಅಂತೆ. ಎಲ್ಲಿ ಸೃಷ್ಟಿ ಮಾಡೋದು? ಅದಕ್ಕೋಸ್ಕರ ಏನು ಮಾಡ್ತಾರೆ, 10 ಜನ ಕೋಪದಿಂದ ತಪಶಕ್ತಿ ಇದೆ. ಬಾಯಿಂದ ಗಾಳಿಯನ್ನು ಬಿಡ್ತಾರೆ, ಜೋರಾಗಿ ಊಡ್ತಾರೆ. ಗಾಳಿ ಬಂದಾಗ ಏನಾಗುತ್ತೆ, ಎಲ್ಲ ಮರ ಗಿಡ ಬಂದಾಗ ಸುಂಟರ ಗಾಳಿ ಬಂದಾಗ ಮರ ಗಿಡ ಬಳ್ಳಿಯೆಲ್ಲ ಬಿದ್ದು ಹೋಗ್ತಾರೆ, ಬಿದ್ದು ಒಣಗ್ತಾರೆ. ಮತ್ತು ಬಾಯಿಗೆ ಏನು ಮಾಡ್ತಾರೆ, ಬೆಂಕಿಯನ್ನು ಸೃಷ್ಟಿ ಮಾಡ್ತಾರೆ. ಎಲ್ಲವನ್ನು ಸುಟ್ಟು ಹಾಕ್ತಾ ಇರ್ತಾರೆ. ಮರ ಗಿಡ ಎಲ್ಲ ಸುಟ್ಟು ಪ್ರಕೃತಿಯೇ ಸುಟ್ಟು ಹೋದರೆ ಜೀವ ಸಂಕುಲವೇ ನಾಶ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಬ್ರಹ್ಮದೇವರು ಬರ್ತಾರೆ, ಬಂದು ಉಪದೇಶ ಮಾಡ್ತಾರೆ. ನೋಡಿ ಇದೆಲ್ಲ ಜೀವನಾಶ ಮಾಡತಕ್ಕಂಥ ಕೆಲಸ, ಇದನ್ನು ಮಾಡಬೇಡಿ ಅಂತ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಆ ಕಾಲದಲ್ಲಿ ಚಂದ್ರ ಬರ್ತಾನೆ. ಚಂದ್ರ ಬಂದು ಅವರನ್ನು ಸಮಾಧಾನ ಮಾಡ್ತಾನೆ. ಯಾಕೆಂದರೆ ಮರ ಗಿಡ ಬಳ್ಳಿ ಔಷಧಿ ವನಸ್ಪತಿ ಸಸ್ಯಗಳು ಅಂತ ಹೇಳಿದ್ದಾವೆ. ಇದೆಲ್ಲದಕ್ಕೂ ನಿಯಾಮಕ ದೇವತೆ ಯಾರು ಅಂದರೆ ಚಂದ್ರ. ಸೂರ್ಯನ ಬಿಸಿಲು ಬಿದ್ದಾಗ ಬೆಳೆಯೆಲ್ಲ ಮರಗಳ ಬೆಳೆ ಎಲ್ಲ ಬರುತ್ತೆ. ಚಂದ್ರನ ಬೆಳದಿಂಗಳು ಬಿದ್ದಾಗ ಔಷಧಿ ವನಸ್ಪತಿ ಸಸ್ಯಗಳು ಆಯುರ್ವೇದಿಕ್ ಹರ್ಬ್ಸ್ ಅಂತ ಹೇಳ್ತೇವೆ. ಆಯುರ್ವೇದ ಗಿಡಮೂಲಿಕೆಗಳು ಬೆಳೀಬೇಕಾದ್ರೆ ಸೂರ್ಯನ ಬೆಳಕು ಬೇಡ, ಚಂದ್ರನ ಬೆಳಕು ಬೇಕು. ಹಾಗಾಗಿ ಈ ಔಷಧಿ ವನಸ್ಪತಿ ಸಸ್ಯಗಳಿಗೆಲ್ಲ ಚಂದ್ರ ದೇವತೆ. ಈ ಮರಗಿಡ ಬಳಿಯೆಲ್ಲ ಅವನ ಅಧೀನದಲ್ಲಿರ್ತಕ್ಕಂಥ, ಆದ್ದರಿಂದ ಅದನ್ನೆಲ್ಲ ನಾಶ ಮಾಡಿಬಿಟ್ರೆ ಅದಕ್ಕೋಸ್ಕರ ಚಂದ್ರ ಬರ್ತಾನೆ. ಚಂದ್ರ ಸಮಾಧಾನ ಮಾಡ್ತಾನೆ. ಕೊನೆಗೆ ಸೃಷ್ಟಿ ಮಾಡಬೇಕಲ್ವ, ನಿಮಗೆ ಮದುವೆ ಮಾಡಿಸ್ಬೇಕಲ್ವ, ನಾನೇ ಮಾಡಿಸ್ತೇನೆ ಅಂತ ಆ ವೃಕ್ಷಗಳ ಮಗಳು, ಮರ ಗಿಡ ಬಳ್ಳಿಗೆ ಒಬ್ಬಳು ಮಗಳು ಹುಡ್ತಾಳೆ. ಅವಳ ಹೆಸರು ಮಾರೀಷ. ಅವಳೆಲ್ಲ ವಿವಾಹ ಮಾಡಿಕೊಡ್ತಾರೆ 10 ಜನರಿಗೆ. ಅದು ಹೇಗೆ ಮರಗಿಡಗಳಿಗೆ ಮಗಳು ಹುಟ್ಟುವುದ್ರೆ ಏನು, ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಕಂಡು ಒಂದು ಒಬ್ಬರು ಋಷಿಗಳು, ಹೆಸರೇ ಕಂಡು. ಅವರು ತಪಸ್ಸು ಮಾಡ್ತಾ ಇರ್ತಾರೆ. ಒಬ್ಬಳು ಅಕ್ಷರ ಸ್ತ್ರೀ ಬರ್ತಾಳೆ. ವಿಶ್ವಾಮಿತ್ರ ಋಷಿಗಳ ಕಥೆಯಲ್ಲಿ ಬರ್ತಲ್ಲ, ಬ್ರಹ್ಮಲೋಚ ಅಂತ ಋಷಿ ದೇವತೆಗಳು ಕಳಿಸ್ಕೊಡ್ತಾರೆ. ಒಂದು ತಪಸ್ಸು ಮಾಡ್ತಾರೆ, ಸ್ವಲ್ಪ ಟೆಸ್ಟ್ ಮಾಡೋಣ, ತಪಸ್ಸು ನೋಡೋ ನಾಶ ಮಾಡಲಿಕ್ಕೆ ಆಗ್ತದೆ, ಹೋಗಿ ಹೊತ್ತು ಕಳಿಸ್ಕೊಡ್ತಾರೆ. ಬ್ರಹ್ಮಲೋಚ ಬರ್ತಾಳೆ, ಬೆಳಗಿನ ಹೊತ್ತಲ್ಲಿ ಬರ್ತಾಳೆ. ಅವನು ನೋಡ್ತಾರೆ, ಆ ಕಂಡು ಋಷಿಗಳ ಅವಳ ಮೇಲೆ ಮೋಹ ಬರ್ತದೆ. ಅವಳನ್ನು ವಿವಾಹ ಮಾಡ್ತಾರೆ, ಸಂಸಾರವನ್ನು ಪ್ರಾರಂಭ ಮಾಡ್ತಾರೆ. ಸಂಸಾರ ನಡೀತಾ ಇದೆ. ಒಂದು ದಿವಸ ಸಾಯಂಕಾಲ ಆಯಿತು.
ಕೂಡಲೇ ಅವಸರ ಎದ್ದು ಬಿಡ್ತಾಳೆ. ಯಾಕೆ ಅಂತ ಕೇಳಿದ್ರೆ ಸಾಯಂಕಾಲ ಆಗಿ ಸಂಧ್ಯಾವಂದನೆ ಮಾಡಬೇಕು, ಸಂಧ್ಯಾವಂದನೆ ಪೂಜೆಯನ್ನು ಮಾಡಬೇಕು, ಹೋಗ್ತಾ ಇದೆ ಅಂತ ಕೇಳ್ತಾಳೆ. ಅವಳು ನಕ್ಕು ಬಿಡ್ತಾಳೆ. ಯಾಕೆ ನೀನು ಬೆಳಿಗ್ಗೆ ಬಂದದ್ದಲ್ಲ, ಬೆಳಿಗ್ಗೆ ನೀನು ಬಂದಿದ್ದೀಯಾ, ಸಂಸಾರ ಮಾಡಿದ್ದೇನೆ, ಈಗ ಸಾಯಂಕಾಲ ಆಗ್ತದೆ ಸಂಧ್ಯಾವಂದನೆ ಮಾಡ್ತೇನೆ ಅಂತ ಹೇಳಿದ್ರೆ ನಗ್ತಾಳೆ. ಯಾಕೆ ಅಂದರೆ ನಾನು ಬಂದದ್ದು ಬೆಳಿಗ್ಗೆ ಹೌದು, ಈಗ ಸಾಯಂಕಾಲ ಹೌದು, ಈ ಬೆಳಿಗ್ಗೆ ಮತ್ತು ಸಾಯಂಕಾಲದ ಮಧ್ಯದಲ್ಲಿ ಎಷ್ಟು ದಿನ ಆಗಿದೆ ಗೊತ್ತಾ ಅಂತ ಹೇಳ್ತಾನೆ. ಎಷ್ಟು ದಿನ ಆಗಿದೆ ಅಂತ ಕೇಳಿದಾಗ ಅವಳು ಹೇಳ್ತಾನೆ, ನಮ್ಮ ಹೇಳ್ತಾನೆ 907 ವರ್ಷ 6 ತಿಂಗಳು 3 ದಿವಸ. ಅಷ್ಟಕ್ಕೆ ಮುಂಚೆ ನಾನು ಬಂದದ್ದು, ನೀವು ನನ್ನ ಮದುವೆ ಆಗಿದ್ದು ಅಷ್ಟು ಮುಂಚೆ, ನಿನಗೆ ಎಚ್ಚರ ಆಗಿದ್ದು ಈಗ ಮದುವೆ ಅಜ್ಜುಗಳು 1000 ವರ್ಷ ಆಗಿದೆ, ಹೋಗಿ ಬರ್ತೀವಿ. ನನ್ನ ತಪಸ್ಸನ್ನು ನಾಶ ಮಾಡಿದ್ವಿ ಅಂತ ಶಾಪ ಕೊಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಪಾಪ ಇಷ್ಟು ವರ್ಷ ನನ್ನ ಜೊತೆ ಇದೆಯಲ್ಲ, ಹಾಗಾಗಿ ಶಾಪ ಹೋಗು ಅಂತೇಳಿ ಕಳಿಸಿಬಿಡ್ತಾರೆ. ಅವ್ರು ತಪಸ್ಸಿಗೆ ಕೊಡ್ತಾರೆ. ಆ ಸಮಯದಲ್ಲಿ ಅವಳು ಗರ್ಭಿಣಿ ಆಗಿರ್ತಾಳೆ. ಕಳಿಸಿದ ಮೇಲೆ ಅವಳು ತನ್ನ ಲೋಕಕ್ಕೆ ಹೋಗಬೇಕಲ್ಲ, ಅವಳ ಗರ್ಭ ಎಲ್ಲ ಅವಳ ಶರೀರದಿಂದ ಬೆವರಿನ ರೂಪದಲ್ಲಿ ಹೊರಗೆ ಬಂದಿರುತ್ತೆ. ಬೆವರಾದರೆ ಆ ಬೆವರು ಏನು ಮಾಡ್ತಾನೆ, ನಾವು ಬೆವರನ್ನು ಒರೆಸಿಕೊಂಡಾಗಿ ಬೆವರನ್ನು ತೆಗೆದು ಹೋಗುವಾಗ ಅಲ್ಲಿರುವಂತಹ ಮರ ಗಿಡ ಬಳ್ಳಿಗೆಲ್ಲ ಒರೆಸ್ಬಿಟ್ಟು ಹೋಗ್ತಾಳೆ. ಗಾಳಿ ಜೋರಾಗಿ ಬೀಸುತ್ತೆ. ವಾಯುದೇವರು ಎಲ್ಲ ಗರ್ಭದ ಕಣಗಳನ್ನು ಸೇರಿಸಿಬಿಟ್ಟು ಒಂದು ಮಗುವನ್ನು ಸೃಷ್ಟಿ ಮಾಡ್ತಾರೆ. ಅದೇ ಮಗಳೇ ಮಾರಿಷ, ವೃಕ್ಷದ ಮಗಳು. ಅವಳಿಗೆ ಮಾಕ್ಷಿ ಅಂತ ಹೆಸರು. ಅವಳನ್ನು ವಿವಾಹ ಮಾಡಿಕೊಡ್ತಾರೆ ಈ 10 ಜನ ಪ್ರತ್ಯೇಕರಿಗೆ. ಅವರಿಗೆ ಮಗ ಹುಡ್ತಾನೆ. ಯಾರು ಹುಡ್ತಾರೆ ಅಂದರೆ ದಕ್ಷ ಪ್ರಜಾಪತಿಗಳು ಪುನಃ ಮತ್ತೊಂದು ಹುಡ್ತಾರೆ. ಯಾಕೆ ಶಿವ ದಕ್ಷ ಪ್ರಜಾಪತಿಗಳ ತಲೆ ಕತ್ತರಿಸಿ ಬಿಟ್ಟಿದ್ದಾರೆ. ಹಾಗಾಗಿ ದಕ್ಷ ಪ್ರಜಾಪತಿಗಳು ಮತ್ತೊಂದು ಮಗನಾಗಿ ಹುಡ್ತಾರೆ ಅಂತ ಹೀಗೆ ಆ ಕಥೆಯನ್ನು ವರ್ಣನೆ ಮಾಡ್ತಾರೆ. ಆನಂತರ ಪ್ರಚೇತಸರು ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರುದ್ರದೇವರು ಶಿವನಿಗೆ ಉಪದೇಶ ಮಾಡಿದ್ದಾನೆ. ಆ ಉಪದೇಶದಂತೆ ಪುನಃ ಭಗವಂತನನ್ನು ಒಲಿಸಿಕೊಂಡು ಭಗವಂತನ ಲೋಕವನ್ನು ಸೇರತಕ್ಕಂತಹ ಇಷ್ಟು ವಿಷಯವನ್ನು ವರ್ಣನೆ ಮಾಡ್ತಾರೆ. ಹೀಗೆ ಇದು ಸ್ವಯಂಭೂ ಮನುವಿನ 2ನೆಯ ಮಗ ಉತ್ತಾನಪಾದ ರಾಜ, ಅವನ ಮಗ ಧ್ರುವ. ಆ ಕಥೆಯನ್ನು ಹೇಳಿದಾಗ ಇಲ್ಲಿವರೆಗೆ ಹೇಳಿದ್ರು. ಅವನು ದೊಡ್ಡ ಮಗ ಒಬ್ಬ ಇದ್ದಾನೆ ಪ್ರಿಯವ್ರತ, ಅವನ ತಪಸ್ಸಿಗೆ ಅಂತ ಹೋಗ್ತಾವಿದ್ದಲ್ಲ, ಬ್ರಹ್ಮದೇವರು ಹೋಗ್ತಾರೆ. ಅವನ ಹತ್ರ ಹೋಗಿ ಹೇಳ್ತಾರೆ, ನೋಡಪ್ಪ ಎಲ್ಲರೂ ಹುಟ್ಟಿದವರಿಗೂ ಕೂಡ ಸನ್ಯಾಸಿಗಳೇ ಆಗಬೇಕು, ಹುಟ್ಟಿದವರೆಲ್ಲರೂ ಕೂಡ ತಪಸ್ಸು ಮಾಡಿ ಭಗವಂತನ ಲೋಕವನ್ನು ಪಡಿಬೇಕು ಅಂತ ನಿಯಮ ಇಲ್ಲ. ಮದುವೆಯಾಗಿ ಗೃಹಸ್ಥನಾಗಿ ಸಂಸಾರಿಯಾದವರು ಕೂಡ ಮೋಕ್ಷವನ್ನು ಪಡೆಯಬಹುದು. ಹಾಗೂ ಇದೆ, ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕಾದ್ರೆ ಸನ್ಯಾಸಿಗಳಾಗಬೇಕು ಅಂತೇನಿಲ್ಲ, ಅಥವಾ ಸನ್ಯಾಸಿಗಳು ಮಾತ್ರವೇ ಮೋಕ್ಷಕ್ಕೆ ಹೋಗಬೇಕು ಅಂತೇನಿಲ್ಲ. ಗೃಹಸ್ಥನಾಗಿ ಮದುವೆಯಾಗಿ ಸಂಸಾರಿಯಾದವರು ಕೂಡ ಮೋಕ್ಷಕ್ಕೆ ಹೋಗಬಹುದು. ಆದ್ದರಿಂದ ನೀನು ಗೃಹಸ್ಥಾಶ್ರಮಿ ಯಾಕೆ ನಿನ್ನ ಹಣೆಯಲ್ಲಿ ಬೆಳೆದಿರತಕ್ಕಂಥದ್ದು, ನೀನು ಗೃಹಸ್ಥನಾಗಿ ಮೋಕ್ಷಕ್ಕೆ ಹೋಗಬೇಕು ಅಂತ ಇದೆ. ಆದ್ದರಿಂದ ಗೃಹಸ್ಥನಾಗಬೇಕು ಅಂತ ಅವರು ಹೇಳಿದಾಗ ಪ್ರಿಯವ್ರತ ಮಹಾರಾಜ ವಿಶ್ವಕರ್ಮ ಪ್ರಜಾಪತಿಗಳ ಮಗಳು ಬರ್ಹಿಷ್ಮತಿಯನ್ನು ವಿವಾಹವಾಗುತ್ತಾನೆ. ಅವಳಲ್ಲಿ ಅನೇಕ ಜನ ಮಕ್ಕಳು ಜನಿಸ್ತಾರೆ. ಆ ವಂಶವನ್ನು ಕೂಡ ವರ್ಣನೆ ಮಾಡತಕ್ಕಂಥದ್ದು. ಆ ವಂಶದಲ್ಲಿ ನಾಭಿ ಅಂತ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂತಹ ಮಗ ಜನಿಸ್ತಾನೆ. ಆ ನಾಭಿರಾಜನ ವೃತ್ತಾಂತವನ್ನು ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ವರ್ಣನೆ ಮಾಡ್ತಾರೆ. ಆ ನಾಭಿರಾಜ ಮೇರು ಅಂತ ಒಬ್ಬಳೆ ಕನ್ಯೆ ಹೆಸರು. ಆ ಮೇರು ದೇವಿಯನ್ನು ವಿವಾಹ ಮಾಡಿಕೊಡ್ತಾರೆ. ವಿವಾಹ ಆದ ನಂತರದಲ್ಲಿ ಅನೇಕ ವರ್ಷಗಳ ಕಾಲ ಮಕ್ಕಳಾಗುವುದಿಲ್ಲ. ಋಷಿಮುನಿಗಳನ್ನು ಕಲಿಸ್ತಾರೆ, ಬ್ರಾಹ್ಮಣರನ್ನು ಕಲಿಸಿಬಿಟ್ಟು ಯಜ್ಞ ಮಾಡ್ತಾರೆ. ಏನು ಯಜ್ಞ? ಗಂಡು ಸಂತಾನ, ಪುತ್ರ ಬೇಕು, ಮಗ ಬೇಕು ಅಂತ ಯಜ್ಞವನ್ನು ಮಾಡ್ತಾರೆ. ಮುಂಚೆಯೆಲ್ಲ ಹಾಗೆ ಇದೆ. ಯಜ್ಞದಲ್ಲಿ ಅವಧಿಗಳನ್ನು ಕೊಟ್ಟರೆ ದೇವತೆಗಳೇ ಬಂದು ಸ್ವೀಕಾರ ಮಾಡ್ತಾ ಇದ್ರು. ಇವರು ಎಷ್ಟು ಕರೆದು ಏನು ಕರೆದ್ರು ಒಬ್ಬರು ಯಾರು ಬರೋದೇ ಇಲ್ಲ. ಆಶ್ಚರ್ಯ ಆಯಿತು. ಮುಂಚೆಯೆಲ್ಲ ಬರ್ತಾ ಇದ್ರು, ನಾವು ಬರೆದಾಗ ಈ ಸಲ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಬ್ರಾಹ್ಮಣರೆಲ್ಲ ಯಜ್ಞವನ್ನು ಮಾಡಿ ಭಗವಂತನನ್ನು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಉಪಾಸನೆ ಮಾಡುವಾಗ ಆ ಯಜ್ಞದ ಮಧ್ಯದಲ್ಲಿ ಸ್ವತಃ ಭಗವಂತನೇ ಬಂದು ಬಿಡ್ತಾನೆ. ಭಗವಂತನೇ ಬಂದು ಹೇಳ್ತಾನೆ, ಏನು ಬೇಕು, ಯಾಕೆ ಯಜ್ಞ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಬ್ರಾಹ್ಮಣ ಯಜ್ಞವನ್ನು ಮಾಡುವ ಆಹುತಿ ಹಾಕಬೇಕಲ್ಲ, ಸ್ವಾಹ ಅಂತೇಳಿ ಆಹುತಿಯನ್ನು ಹಾಕುವಾಗ ಭಗವಂತನೇ ಮಗನಾಗಿ ಬರಬೇಕು ಅಂತ ಉದ್ದೇಶ ಮಾಡಿಕೊಂಡು ಹಾಗೆ ಹಾಕಿರ್ತಾರೆ. ಆದ್ದರಿಂದ ಏನು ಮಾಡಬೇಕು, ಭಗವಂತನ ಅವತಾರ ಮಾಡಬೇಕು. ಆ ಪ್ರಕಾರ ಆ ನಾಭಿರಾಜರಿಗೆ ಭಗವಂತ ಹೇಳ್ತಾನೆ, ನಾನೇ ಮಗನಾಗಿ ಬರ್ತೇನೆ ಅಂತ ಅನುಗ್ರಹವನ್ನು ಮಾಡ್ತಾನೆ. ಅದೇ ಪ್ರಕಾರ ಭಗವಂತ ಋಷಭ ಅಂತ ಭಗವಂತನ ಮತ್ತೊಂದು ರೂಪ, ಋಷಭ ರೂಪವನ್ನು ವರ್ಣನೆ ಮಾಡ್ತಾನೆ. ಭಗವಂತನ ಅನೇಕ ರೂಪಗಳಿದ್ದಾವೆ. ರಾಜನ ಮಗನಾಗಿ ಋಷಭ ಎಂಬಂಥ ಹೆಸರಿನಿಂದ ಭಗವಂತ ಅವತಾರ ಮಾಡ್ತಾನೆ. ಅದಕ್ಕೆ ಹೇಳ್ತಕ್ಕಂಥದ್ದು ಆ ಭಗವಂತ ಯಾಕೆ ಅವತಾರ ಮಾಡಿದ್ದಾನೆ ಅಂದರೆ, ಆ ನಾಭಿರಾಜನಿಗೆ ಪುತ್ರ ಸಂತಾನ ಗಂಡು ಮಗ ಬೇಕು ಅಂತ ಇತ್ತು. ಗಂಡು ಮಗ ಆಗ್ತಾ ಇತ್ತು. ಗಂಡು ಮಗ ಹುಟ್ಟಿಬಿಟ್ಟಿದ್ರೆ ಸಾಕು. ಭಗವಂತನ ಯಾಕೆ ಅವತಾರ ಮಾಡಬೇಕಂದ್ರೆ, ಆ ಬ್ರಾಹ್ಮಣರೆಲ್ಲ ಯಜ್ಞದಲ್ಲಿ ಆಹುತಿಯನ್ನು ಕೊಡುವಾಗ ಮನಸ್ಸಲ್ಲಿ ಏನು ಉದ್ದೇಶ ಇಟ್ಟುಕೊಂಡಿದ್ರು ಅಂದರೆ, ಭಗವಂತನೇ ಮಗನಾಗಿ ಬರಲಿ ಅಂತ ಉದ್ದೇಶವನ್ನು ಇಟ್ಟುಕೊಂಡು ಯಜ್ಞವನ್ನು ಮಾಡಿದ್ರು. ಆದ್ದರಿಂದ ಬ್ರಾಹ್ಮಣರ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ.
ಸುಳ್ಳಾಗೋದಿಲ್ಲ ಅಂದರೆ ಬ್ರಾಹ್ಮಣ ಹೇಳ್ತಕ್ಕಂಥ ಮಾತನ್ನು ಭಗವಂತ ನಡೆಸಿಕೊಡ್ತಾನೆ. ಹಾಗಾಗಿ ಭಗವಂತ ಬ್ರಾಹ್ಮಣನಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವೇ ತಾನೇ ಅವತಾರ ಮಾಡಿದ ಋಷಭರೂಪಿ ಭಗವಂತ ರಾಜನಾಗುತ್ತಾನೆ. ನಾಭಿಯ ನಂತರದಲ್ಲಿ ರಾಜನಾದ ಮೇಲೆ ಅವನ ರಾಜ್ಯದಲ್ಲಿ ಬರಗಾಲ, ಮಳೆ. ಆ ಕಾಲದಲ್ಲಿ ಹಿಂದೆ ಹೇಳಿದಾಗೆ ಸ್ವಯಂ ಭೂಮನ್ವಂತರ ಮೊದಲಿಗೆ ಭಗವಂತನ ಅವತಾರ ಮಾಡಿದ್ದಾನೆ. ರುಚಿ ಪ್ರಜಾಪತಿಗಳ ಮಗನಾಗಿ ಯಜ್ಞ ಎಂಬಂತ ಹೆಸರಿನಿಂದ ಅವನು ಇಂದ್ರನ ಪದವಿಯಲ್ಲಿ ಇರ್ತಾನೆ. ಹಾಗಾಗಿ ಋಷಭರ ಭೂಲೋಕದಲ್ಲಿ ರಾಜನಾಗಿದ್ದಾನೆ, ದೇವಲೋಕದಲ್ಲಿ ಭಗವಂತ ಯಜ್ಞನಾಮಕನಾಗಿ ದೇವೇಂದ್ರನಾಗಿದ್ದಾನೆ. ಎರಡೂ ಭಗವಂತನ ರೂಪದಲ್ಲಿ. ಆದರೂ ಕೂಡ ಅಸುರ ಜನರಿಗೆ ಭಗವಂತನ ರೂಪ ಬೇರೆ ಬೇರೆ ಅಂತ ವಿಪರೀತ ಜ್ಞಾನ ಬರಲಿ ಎಂಬಂಥ ದೃಷ್ಟಿಯಿಂದ ಇಬ್ಬರು ಪರಸ್ಪರ ಸ್ಪರ್ಧೆಗಿದ್ದವರಲ್ಲಿ ತೋರಿಸಿಕೊಳ್ತಾರೆ. ಸ್ವತಃ ಭಗವಂತನೇ ಆಕಾಶದಲ್ಲಿ ಮೋಡಗಳನ್ನು ಸೃಷ್ಟಿ ಮಾಡಿ ಮಳೆಯನ್ನು ಸುರಿಸಿಕೊಳ್ತಾನೆ. ಆನಂತರ ಯಜ್ಞನಾಮಕ ಭಗವಂತ ತನ್ನ ಮಗಳಾಗಿ ಅವತಾರ ಮಾಡತಕ್ಕಂತಹ ಮಹಾಲಕ್ಷ್ಮಿ ಜಯಂತಿ ಎಂಬಂಥ ಹೆಸರಿನಿಂದ ಅವತಾರ ಮಾಡುತ್ತಾಳೆ. ಅವಳನ್ನು ಋಷಭನಾಮಕ ಆ ಭಗವಂತನಿಗೆ ವಿವಾಹ ಮಾಡಿಕೊಳ್ತಕ್ಕಂಥದ್ದು. ಹೀಗೆ ಋಷಭ ಮತ್ತು ಜಯಂತಿ ಭಗವಂತನ ಲಕ್ಷ್ಮೀನಾರಾಯಣರ ಮತ್ತೊಂದು ರೂಪಗಳು. ಆ ಋಷಭದೇವರಿಗೆ ಜಯಂತಿ ದೇವಿಗೆ ಒಂದು 100 ಜನ ಮಕ್ಕಳು ಜನಿಸ್ತಾರೆ. 100 ಜನ ಮಕ್ಕಳಲ್ಲಿ ಮೊದಲ ಮಗ ಭರತ ಚಕ್ರವರ್ತಿ. ಭರತ ಮಹಾ ಧಾರ್ಮಿಕನಾಗಿರತಕ್ಕಂಥ ಮಹಾ ಭಗವದ್ಭಕ್ತನಾಗಿರತಕ್ಕಂತಹ ರಾಜನಾಗ್ತಾನೆ ಭರತ. ಮಕ್ಕಳು ದೊಡ್ಡವರಾಗಿದ್ದಾರೆ. ಭರತನಿಗೆ ರಾಜ್ಯಭಾರವನ್ನು ವಹಿಸಿ ಋಷಭರೂಪಿ ಭಗವಂತ ತಪಸ್ಸಿಗೆ ಹೊರಟೋಗ್ತಾನೆ. ಆ ಕಾಲದಲ್ಲಿಲ್ಲ, ಮಕ್ಕಳು ದೊಡ್ಡವರಾದರು. ನೆಕ್ಸ್ಟ್ ಉತ್ತರಾಧಿಕಾರ ಸಕ್ಸೆಸರ್ ನೆಕ್ಸ್ಟ್ ಅವರೇ. ಹಾಗಾಗಿ ರಾಜ್ಯ ಬಂದು ತಪಸ್ಸಿಗೆ ಹೊರಟೋಗಲು ಸಾಯವರಿಗೆ ನಾನೇ ರಾಜನಾಗ್ತೇನೆ ಅಂತ ಯಾವ ರಾಜನು ಬಯಸಿಲ್ಲ, ಮಾಡಲಿಲ್ಲ. ಹೀಗೆ ಭಗವಂತನ ಅದನ್ನು ಅನುಷ್ಠಾನ ಮಾಡ್ತಾನೆ. ಭಗವಂತ ತಪಸ್ಸಿಗೆ ಹೋಗ್ತಾನೆ. ಭಗವಂತ ಯಾರನ್ನು ತಪಸ್ಸು ಮಾಡೋದು? ಎಲ್ಲರೂ ಭಗವಂತನನ್ನು ತಪಸ್ಸು ಮಾಡಿ ಹೊರ ಕೇಳ್ತಾರೆ. ಭಗವಂತ ಯಾರನ್ನು ತಪಸ್ಸು ಮಾಡೋದು? ಭಗವಂತ ಯಾರನ್ನು ತಪಸ್ಸು ಮಾಡೋದಿಲ್ಲ, ತನ್ನನ್ನೇ ತಾನು ಚಿಂತನೆ ಮಾಡೋದು. ಯಾಕೆ ಹಾಗೆ ಮಾಡಬೇಕು ಅಂದರೆ ನನ್ನನ್ನು ತಪಸ್ಸು ಮಾಡಿ ಹೇಗೆ ಅನುಗ್ರಹವನ್ನು ಪಡ್ಕೊಳ್ಳಬೇಕು ಅಂತ ತೋರಿಸಿಕೊಡ್ತಾರೆ. ಮಕ್ಕಳು ಏನೇನು ಮಾಡಬೇಕು ಅಂತ ತಂದೆ ತಾಯಿ ಹೇಳೋದು ಒಂದು, ಹೀಗೆ ಮಾಡುವಂತ ಮಾಡಿ ತೋರಿಸುವುದು. ಹೀಗೆ ಭಗವಂತ ಉಪದೇಶವನ್ನು ಮಾಡ್ತಾನೆ. ತಪಸ್ಸು ಮಾಡುವುದು ಹೇಗೆ ಅಂತ ತೋರಿಸಿದು ಕೊಡ್ತಾನೆ. ಹಾಗೆ ಅಷ್ಟಗುರು ಭಗವಂತ ತಪಸ್ಸನ್ನು ಮಾಡೋದಕ್ಕೆ ಅಂತ ತೆರಳುತ್ತಾನೆ. ಅದಕ್ಕೂ ಮೊದಲು ತನ್ನ 100 ಜನ ಮಕ್ಕಳಿಗೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾನೆ. ಋಷಭೋಪದೇಶ ಅಂತ ಭಗವಂತನಿಗೆ ಬಹಳಷ್ಟು ಪ್ರಸಿದ್ಧವಾಗಿರತಕ್ಕಂಥದ್ದು. ಮನುಷ್ಯಸ್ಯ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರಯತ್ಯ ಅನಂತ ಸುಖಾಯ ಚ. ಹೀಗೆ ಉಪದೇಶ ಪ್ರಾರಂಭ. ಮನುಷ್ಯ ದೇಹ ಭೂಲೋಕದಲ್ಲಿ ಅನೇಕ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಮರ ಗಿಡ ಮನೆ ಎಲ್ಲ ಜೀವರಾಶಿಗಳು, ಎಲ್ಲ ಚೇತನ, ಎಲ್ಲ ನೀರಿದೆ. ಆದರೆ ಮನುಷ್ಯನಲ್ಲಿ ಯಾವುದೂ ಇಲ್ಲವೇ. ಮನುಷ್ಯ ಶರೀರವನ್ನು ಭಗವಂತ ಎಲ್ಲ ಜೀವರಾಶಿಗಳಿಗೆ ಕೊಡುವುದಿಲ್ಲ. ಕೆಲವೊಂದಷ್ಟು ಜೀವರಾಶಿಗಳಿಗೆ ಮನುಷ್ಯ ಶರೀರವನ್ನು ಕೊಡ್ತಾನೆ. ಯಾಕೆ? ಅದು ಸಾಧನೆ ಮಾಡಿಕೊಳ್ಳುವುದಕ್ಕಿರತಕ್ಕಂಥ ಶರೀರ. ಬರೀ ಊಟ ಮಾಡಿ ತಿಂದು ಎಂಜಾಯ್ ಮಾಡಿಕೊಂಡು ಸುಖವನ್ನು ಕೊಡುವುದಕ್ಕೆ ಮನುಷ್ಯ ಶರೀರ ಅಲ್ಲ. ಸುಖ ಪಡುವುದಕ್ಕೆ ಬೇಕಾದಷ್ಟು ಪಶು ಪಕ್ಷಿ ಕ್ರಿಮಿ ಕೀಟಗಳಿದ್ದಾವೆ, ಅದು ಸುಖವನ್ನು ಅನುಭವಿಸ್ತಾರೆ. ಆದರೆ ಅದಕ್ಕೆ ಸಾಧನೆ ಅಂತ ಇಲ್ಲ, ಅದಕ್ಕೆ ಜ್ಞಾನವೇ ಇಲ್ಲ. ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಿರತಕ್ಕಂಥ ಒಂದೇ ಒಂದು ಅವಕಾಶ ಯಾವುದು ಅಂದರೆ ಅದು ಮನುಷ್ಯ ಶರೀರ. ಆದ್ದರಿಂದ ಮನುಷ್ಯ ಶರೀರವನ್ನು ಕೊಟ್ಟಿರತಕ್ಕಂಥದ್ದು ಭಗವಂತ ಜ್ಞಾನ ಸಂಪಾದನೆ ಮಾಡಿ, ಸಾಧನೆಯನ್ನು ಮಾಡಿ, ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ, ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿ ನಾನು ಲೋಕಕ್ಕೆ ಬನ್ನಿ ಅಂತ ತೋರಿಸಿಕೊಳ್ಳೋದಕ್ಕೋಸ್ಕರ ಭಗವಂತ ಕೆಲವೊಂದಷ್ಟು ಜೀವರಾಶಿಗಳಿಗೆ ಮನುಷ್ಯ ಶರೀರವನ್ನು ಕೊಡ್ತಾನೆ. ಆದ್ದರಿಂದ ಅದರಿಂದ ಕ್ಷುದ್ರ ಕಾಮನೆಗಳಿಗೋಸ್ಕರ ಉಪಯೋಗಿಸಿಕೊಳ್ಳತಕ್ಕಂಥದ್ದು ಅಲ್ಲ ಅಂತ. ಮತ್ತೆ ಕೃಚ್ಛ್ರಾಯ ತಪಸ್ಸನ್ನು ಮಾಡಬೇಕು. ತಪಸ್ಸು ಮಾಡುವಂದರೆ ಋಷಭರ ಕಾಡಿಗಳಲ್ಲಿ ಊಟ ಗೀಟ ಅದು ತಪಸ್ಸು. ಆ ಕಾಲದಲ್ಲಿ, ಈ ಕಾಲದಲ್ಲಿ ತಪಸ್ಸು ಅಂದರೆ ಮನುಷ್ಯನಿಗೆ ವಿಹಿತವಾಗಿರತಕ್ಕಂಥ ಕರ್ಮಗಳನ್ನು ಮಾಡುವುದು. ಏನು ಮಾಡಬೇಕು, ಏನು ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಇದ್ದರೆ ಸಾಕು, ಅದೇ ತಪಸ್ಸು. ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ಕೂಡ ನಿರಂತರವಾಗಿರತಕ್ಕಂಥ ಭಗವಂತನ ನಾಮ ಸ್ಮರಣೆ, ಮಾನಸಿಕವಾಗಿ ನಾಮ ಸಂಕೀರ್ತನೆ ವಾಯಿಯಿಂದ, ವಿಶೇಷವಾಗಿ ಭಗವಂತನ ಉಪಾಸನೆ ಶರೀರದಿಂದ. ಇದನ್ನು ಮಾಡಿದರೆ ಏನು ಇದಾಗಿರತಕ್ಕಂಥ ತಪಸ್ಸು ಈ ಇತ್ಯಾದಿಯಾಗಿ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ 100 ಜನ ಮಕ್ಕಳಿಗೆ ಉಪದೇಶವನ್ನು ಮಾಡತಕ್ಕಂಥದ್ದು ಋಷಭರೂಪಿ ಭಗವಂತ ಹೊರಟು ಬಿಡ್ತಾನೆ. ಆನಂತರ ಭರತ ಚಕ್ರವರ್ತಿ ರಾಜನಾಗ್ತಾನೆ. ಬಹಳಷ್ಟು ಧಾರ್ಮಿಕನಾಗಿರತಕ್ಕಂತಹ ವ್ಯಕ್ತಿ ವಿಶೇಷವಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಆಮೇಲೆ ಅವನಿಗೂ ವಯಸ್ಸಾಗುತ್ತೆ. ಅವನು ತನ್ನ ಮಕ್ಕಳಿಗೆ ರಾಜ್ಯಭಾರವನ್ನು ಕೊಡ್ತಾನೆ. ರಾಜ್ಯಭಾರವನ್ನು ಕೊಟ್ಟು ಎಲ್ಲವನ್ನ ತ್ಯಾಗ ಮಾಡಿ ತಪಸ್ಸು ಮಾಡಬೇಕು ಅಂತ ಬರ್ತಾನೆ. ಎಲ್ಲಿಗೆ ಬರ್ತಾನೆ ಅಂದರೆ ಕುಲಹ ಋಷಿಗಳು ಅವರ ಆಶ್ರಮಕ್ಕೆ ಬರ್ತಾನೆ. ತಪಸ್ಸು ಮಾಡಿಕೊಂಡಿರ್ತಾನೆ. 3 ಹೊತ್ತು ಸ್ನಾನ ಮಾಡುವುದು, ತಪಸ್ಸು ಮಾಡುವುದು. ಒಂದು ದಿವಸ ಏನಾಯಿತು, ಪ್ರಾರಬ್ಧ ಅಂತ ಹೇಳ್ತಾರೆ. ಯಾರನ್ನೂ ಕೂಡ ಪ್ರಾರಬ್ಧಕರನ್ನು ಬಿಡುವುದಿಲ್ಲ.
ಎಷ್ಟೇ ತಪಸ್ಸು ಮಾಡಿದರೆ ಭಕ್ತಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡರೂ ಕೂಡ ಒಂದು ಪ್ರಾರಬ್ಧ ಅಂತ ಇದ್ದರೆ ಅದನ್ನು ಅನುಭವಿಸಲೇಬೇಕು. ಇವನ ಪ್ರಾರಬ್ಧ ಒಂದು ಏನು ಪ್ರಾರಬ್ಧ? ಆ ಭರತ ಚಕ್ರವರ್ತಿಗೆ ತನ್ನ ಮುಂದಿನ ಜನ್ಮದಲ್ಲಿ ಅವನು ಒಂದು ಜಿಂಕೆಯಾಗಿ ಜನಿಸಬೇಕು. ಅದಕ್ಕೋಸ್ಕೊಂಡು ಪ್ರಿಪರೇಷನ್ ರೆಡಿ ಆಗುತ್ತೆ. ಸ್ನಾನ ಮಾಡ್ತಾ ಇದ್ದಾರೆ, ಸ್ನಾನ ಮಾಡಿ ತಪಸ್ಸಿಗೆ ಅಂತ ನದಿ ತೀರದಲ್ಲಿ ಕುತ್ಕೊಂಡಿದ್ದಾರೆ. ಒಂದು ಹೆಣ್ಣು ಜಿಂಕೆ ನೀರು ಕುಡಿಬೇಕು ಅಂತ ಬರುತ್ತೆ, ಅದು ಗರ್ಭಿಣಿ ಜಿಂಕೆ. ನೀರು ಕುಡಿತಾ ಇರಬೇಕಾದ್ರೆ ಒಂದು ಹುಲಿಯ ಗರ್ಜನೆ ಕೇಳುತ್ತೆ ಜೋರಾಗಿ. ಭಯ ಆಯಿತು, ನದಿಯನ್ನು ಹಾರಿಬಿಡುತ್ತೆ. ಹಾರಿದ ರಭಸಕ್ಕೆ ಆ ಕಡೆ ಬಿದ್ದಾಗ ಅದು ಗರ್ಭ ಹೊರಗೆ ಹೋಗುತ್ತೆ. ಆ ಹೆಣ್ಣು ಜಿಂಕೆ ಮರಿ ಜನಿಸುತ್ತೆ. ಅದು ಓಡಿ ಹೋಗಿ ಒಂದು ಗುಹೆ ಒಳಗೆ ಹೋಗಿ ಪ್ರಾಣ ಬಿಟ್ಟುಬಿಡುತ್ತೆ. ನದಿ ನೀರಲ್ಲಿ ಬಿದ್ದಿರತಕ್ಕಂಥ ಜಿಂಕೆ ಮರಿ ಹರ್ಕೊಂಡು ಬರ್ತಾ ಇರುತ್ತೆ. ನೋಡ್ತಾನೆ ಭರತ, ಪಾಪ ಸುತ್ತ ಹೋಗುತ್ತೆ ಅಂತ ಆ ಜಿಂಕೆ ಮರಿ ಎತ್ಕೊಳ್ತಾನೆ, ತನ್ನ ಆಶ್ರಮಕ್ಕೆ ಹೋಗ್ತಾನೆ, ಒಂದಿಷ್ಟು ಆಹಾರವನ್ನು ಕೊಡ್ತಾನೆ. ಅದ್ರ ಮೇಲೆ ಪ್ರೀತಿ ಬರೀ ಅದನ್ನ ಯಾರು ನೋಡ್ಕೊಳ್ಳೋದು? ಹಾಗೆ ಬಿಟ್ಬಿಟ್ರೆ ತೋಳ ಹುಲಿ ತಿಂದು ಬಿಡ್ತಾರೆ. ಅದಕ್ಕೋಸ್ಕರ ತಾವು ಹೊರಗೆ ಹೋಗಬೇಕಾದ್ರೆ ಹೊತ್ಕೊಂಡು ಹೋಗೋದು, ಆಶ್ರಮಕ್ಕೆ ಬರಬೇಕಾಗಿರೋದು. ಮಲಗಿದ್ರೆ, ಕೂತ್ರೆ, ನಿಂತರೆ, ಎದ್ದರೆ ಅದರ ಜೊತೆ ಜೀವನ. ಕೊನೆ ಕಾಲ ಬಂದವರು ಜಿಂಕೆ ಮರಿ ಪಕ್ಕದಲ್ಲಿ ನಿಂತ್ಕೊಂಡು ಕಣ್ಣೀರು ಇಡ್ತಾ ಇದೆ. ಅಯ್ಯೋ ಪಾಪ, ನಾನು ಸತ್ತು ಬಿಟ್ಟರೆ ಜಿಂಕೆ ಮರಿ ಗತಿ ಏನು ಅಂತ ಜಿಂಕೆಯನ್ನೇ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ದೇಹತ್ಯಾಗ ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ಅದೇ ಜಿಂಕೆಯಾಗಿ ಹುಟ್ಟಿಬಿಡ್ತಾನೆ. ಇಷ್ಟು ಸ್ವತಃ ದೇವರ ಮಗನಾಗಿ ಜನಿಸಿ ದೇವರಿಂದಲೇ ಉಪದೇಶ ಪಡ್ಕೊಂಡ್ರೂ ಕೂಡ ಕೊನೆಗಾಲದಲ್ಲಿ ಅವನ ಸ್ಮರಣೆ ಏನು ಬಂದು ಜಿಂಕೆ. ಅದೇ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು. ಕೊನೆಗಾಲದಲ್ಲಿ ಅಷ್ಟೇ ಪೂಜೆ ಪುರಸ್ಕಾರ ಸ್ಮರಣೆ ಮಾಡಿದರೂ ಕೂಡ ಕೊನೆಗಾಲದಲ್ಲಿ ಜೀವ ಶರೀರವನ್ನು ಬಿಡತಕ್ಕಂಥ ಸಮಯದಲ್ಲಿ ಯಾವುದನ್ನು ಮನಸ್ಸಲ್ಲಿ ನೆನಪಿಸ್ಕೊಳ್ತಾನೆ ಮುಂದೆ ಅದೇ ಜನ್ಮ ಅವನಿಗೆ ಬರುತ್ತೆ. ಅದು ಯಾರು ದೃಷ್ಟ ಅಂತ? ಭರತ ಚಕ್ರವರ್ತಿ ಅದಷ್ಟು ಜಿಂಕೆಯಾಗಿ ಜನಿಸ್ಬಿಟ್ಟ. ಆದರೆ ಬೇಕಾದಷ್ಟು ತಪಸ್ಸು ಮಾಡಿದ್ದಾನ, ಸಾಧನೆ ಮಾಡಿದ್ದಾನ, ಅದೆಲ್ಲ ಸ್ಮರಣೆ ಇತ್ತು, ನೆನಪಿನಲ್ಲಿ ಜಿಂಕೆ ಜನ್ಮದಲ್ಲಿ. ನಾನು ಹೀಗೆ ಜಿಂಕೆಗಳ ಜೊತೆ ಸೇರಿಕೊಂಡ್ಬಿಟ್ರೆ ಪುನಃ ನನಗೆ ಇನ್ನೊಂದು ಜನ್ಮ ಬರುತ್ತೆ ಅಂತ ಎಲ್ಲ ತನ್ನ ಜಿಂಕೆಯ ಗುಂಪನ್ನು ಬಿಟ್ಟುಬಿಡ್ತಾನೆ. ನೇಪಾಳ ಗಂಡಕಿ ನದಿ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ಒಂದಷ್ಟು ವರ್ಷ ಜೀವನವನ್ನು ನಡೆಸಿ ನದಿಯಲ್ಲಿ ದೇಹತ್ಯಾಗವನ್ನು ಮಾಡಿ ಪುನಃ ಮತ್ತೊಂದು ಬ್ರಾಹ್ಮಣನ ಮಗನಾಗಿ ಜನಿಸ್ತಾನೆ. ಹಾಗೂ ಅವನಿಗೆ ಹಿಂದಿನ ಎಲ್ಲ ಜನ್ಮಗಳ ಸ್ಮರಣೆ ಇರುತ್ತೆ. ಜಡಭರತ ಅಂತ ಅವನಿಗೆ ಹೆಸರು. ಹುಟ್ಟಿದ್ದಷ್ಟೇ ಅವನಿಗೆ ಉಪನಯನ ಸಂಸ್ಕಾರವನ್ನೆಲ್ಲ ತಂದೆ ಮಾಡ್ತಾನೆ, ಎಲ್ಲ ಅಧ್ಯಯನವನ್ನು ಮಾಡ್ತಾನೆ. ಮಾನಸಿಕವಾಗಿ ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಯಾರ ಗುರು ಏನು ಮಾತು ಇಲ್ಲ, ಕಥೆ ಇಲ್ಲ, ಯಾರ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸುವುದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಜಡಭರತ ಅವನು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿ ಯಾವ ರೀತಿ ಸಾಧನೆಯನ್ನು ಮಾಡಿದ ಅನ್ನೋದನ್ನು ಮುಂದಿನ ಸ್ಕಂಧಗಳಲ್ಲಿ ವರ್ಣನೆ ಮಾಡತಕ್ಕಂಥದ್ದು. ಯಥಾಮತಿ ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತೇಳಿ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ದೇವಾಲಂ ವಿಷ್ಣುರ್ಮೇ ಪರಮಸ್ವರೂಪ ಅಕ್ಷಯಂ ಕರ್ಮಯಸ್ಮಿನ್ ಪರೇಶ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಣೋ ಜನ ಸರ್ವದೈವಾಮತಃ ದಕ್ಷಿಣಂ ಯಸ್ಯ ವಿಶ್ವಂ ಸುರಾಗಾದಿಕಂ ಪ್ರೇರಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಃ ಕರೋಮಿ ಯತ್ಕಿಂಚ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ